ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮೇ 11 ಭಾನುವಾರದಿಂದ ಮೇ 17 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಈ ವಾರವು ಹಲವಾರು ವಿಶೇಷವಾದ ದಿನಗಳಿಗೆ ಜೊತೆಗೆ ಹಲವಾರು ಈ ಗ್ರಹಗಳ ಒಂದು ಪರಿವರ್ತನೆ ಆಗುವಂಥದ್ದು ಸಾಕ್ಷ್ಯವಾಗುತ್ತದೆ. ಮಹತ್ವವಾದ ಸೂರ್ಯನ ಪರಿವರ್ತನೆ, ಗುರುವಿನ ಪರಿವರ್ತನೆ ಎಲ್ಲವೂ ಈ ವಾರದಲ್ಲಿ ಆಗುವಂಥದ್ದಿರುತ್ತೆ. ಜೊತೆಗೆ ವೈಶಾಖ ಮಾಸದ ವಿಶೇಷವಾದ ವೈಶಾಖ ಪೂರ್ಣಿಮೆ ಅನ್ನೋದು ವಿಶೇಷವಾದ ವಸಂತ ಮಾಸದ ಪ್ರಬಲವಾದ ನಂಬಿಕೆ ಉಳ್ಳಂಥ ಒಂದು ವಿಶೇಷವಾದ ದಿನ ಆಚರಣೆ ಈ ವಾರದಲ್ಲಿ ಬರುವಂಥದ್ದು. ಹಾಗಾಗಿ ಒಂದೊಂದಾಗಿ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. 11ನೇ ತಾರೀಕು ಭಾನುವಾರ, ವೈಶಾಖ ಶುಕ್ಲ ಚತುರ್ದಶಿ ತಿಥಿ, ಸ್ವಾತಿ ನಕ್ಷತ್ರ, ವ್ಯತಿಪಾತ ಯೋಗ, ಗರಜೇಕರಣ ಇರುವಂಥದ್ದು. ಈ ದಿನ ವಿಶೇಷವಾದ ದಿನ. ಅಲ್ಲಿ ಚಾಂದ್ರ ವೈಷ್ಣವ ಮಾನ ರೀತಿಯಲ್ಲಿ ನರಸಿಂಹ ಜಯಂತಿಯನ್ನು ಅಥವಾ ನರಸಿಂಹ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ಕೆಲವೊಂದು ಆಚರಣೆಗಳ ಪದ್ಧತಿ ಅಥವಾ ಅವರವರ ಒಂದು ಗುರುಕುಲ ಅಥವಾ ಅವರ ಒಂದು ಗುರುಪೀಠಕ್ಕೆ ಅನುಸಾರವಾಗಿ ಆಚರಣೆ ಮಾಡಿದ್ದು ನಿನ್ನೆಯ ದಿನ ಅಂದರೆ 10ನೇ ತಾರೀಕು ಶನಿವಾರದಂದು ತ್ರಯೋದಶಿ ಉಪರಿ ಚತುರ್ದಶಿಯನ್ನು ಸಹ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡಿದರೆ ಅದೂ ಸರಿಯೇ. ಆದರೆ ಇಂದು ಕೆಲವೊಬ್ಬರಿಗೆ ಉದಯ ಕಾಲದಲ್ಲಿ ಇರಬೇಕಂತ ತಿಥಿ ವ್ಯಾಪನೆಗಳಿಗೆ ಅನುಸಾರವಾಗಿ ಇಂದು ನರಸಿಂಹ ಜಯಂತಿಯನ್ನು ಆಚರಣೆ ಮಾಡಬಹುದಾಗಿದೆ. ಹಾಗಾಗಿ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡುತ್ತದೆ. ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದಂತಹ ಆ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಲು ಅವತರಿಸಿದಂಥ ಅರ್ಧ ನರ ಅರ್ಧ ಸಿಂಹ ಅಂದರೆ ನರಸಿಂಹ ರೂಪದ ಅವತಾರದ ವಿಶೇಷವಾದ ಅವತಾರದ ದಿನ ಆಗಿರುವಂಥದ್ದು ಈ ದಿನ ಆಗಿರುತ್ತೆ. ವಿಶೇಷವಾಗಿ ನರಸಿಂಹ ಕ್ಷೇತ್ರಗಳಲ್ಲಿ ಆಲಯಗಳಲ್ಲಿ ಇಂದು ವಿಶೇಷವಾದ ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ಬೋದು. ಅಥವಾ ಮನೆಯಲ್ಲಿದ್ದುಕೊಂಡರೆ ನರಸಿಂಹನ ಸ್ತುತಿ, ನರಸಿಂಹನ ಅಷ್ಟೋತ್ತರ, ನರಸಿಂಹನ ಇನ್ನಿತರ ಕವಚ ಇತ್ಯಾದಿಗಳನ್ನು ಪಠನೆ ಮಾಡಬಹುದಾಗಿದೆ. ಉತ್ತಮವಾದ ದಿನ. ಜೊತೆಗೆ ಇಂದು ಆದಿಶಂಕರಾಚಾರ್ಯರು ಪುಣ್ಯ ದಿನ ಅಂದರೆ ಅವರು ಕೈಲಾಸ ವಾಸಿಗಳಾದಂತಹ ದಿನ ಇಂದು ಆಚರಣೆ ಮಾಡುವಂಥ ಪದ್ಧತಿಯೂ ಇರುತ್ತೆ. ಇಂದು ಸ್ವಾತಿ ನಕ್ಷತ್ರ, ವ್ಯತಿಪಾತ ಗರಜೇಕರಣ ಇದು ಸಾಮಾನ್ಯ ದಿನ ಆಗಿದೆ. ಸಾಮಾನ್ಯವಾಗಿ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಇಂದು ಆಚರಣೆ ಮಾಡಬಹುದಾಗಿದೆ. ಇನ್ನು 12ನೇ ತಾರೀಕು ಸೋಮವಾರ, ವೈಶಾಖ ಹುಣ್ಣಿಮೆ ಅಂದರೆ ವೈಶಾಖದ ಹುಣ್ಣಿಮೆ ದಿನ, ಪೌರ್ಣಿಮೆ ತಿಥಿ ಆಗುತ್ತೆ. ವೈಶಾಖ ಪೂರ್ಣಿಮೆ ಎಂದು ವಿಶೇಷವಾಗಿ ಆಚರಣೆ ಮಾಡುವಂಥ ಪದ್ಧತಿ. ಹಾಗಾಗಿ ಚೈತ್ರ ಮತ್ತು ವೈಶಾಖ ಮಾಸವು ವಸಂತ ಋತುಗಳು, ವಸಂತ ಮಾಸದಲ್ಲಿ ಬರುವಂಥ ಒಂದು ಉತ್ತಮವಾದ ಬಲವುಳ್ಳಂಥ ಹುಣ್ಣಿಮೆ. ಜೊತೆಗೆ ಹಲವಾರು ಈ ಸತ್ಪುರುಷರು ಅಥವಾ ಸಿದ್ಧಿಪುರುಷರು ಇಂದು ಜನ್ಮ ಎತ್ತಿದಂತಹ ಉದಾಹರಣೆಗಳಿವೆ. ಇಂದು ಕೂರ್ಮ ಜಯಂತಿಯ ಆಚರಣೆ ಅಂದರೆ ಕೂರ್ಮಾವತಾರವು ಇಂದು ಆದಂತಹ ದಿನ. ವೈಶಾಖ ಶುಕ್ಲ ಹುಣ್ಣಿಮೆ ಎಂದು ಅಲ್ಲಿ ಭಗವಂತನ ದಶಾವತಾರಗಳಲ್ಲಿ ಬಂದಂತಹ ಕೂರ್ಮ ಅವತಾರ ಅಂದರೆ ಭೂಮಿಯ ಒಂದು ಭಾರವನ್ನು ಆತನು ಎತ್ತಿ ವೇದಗಳನ್ನು ರಕ್ಷಣೆ ಮಾಡಿದ್ದದ್ದು, ಜೊತೆಗೆ ಸಜ್ಜನರ ಸಂರಕ್ಷಣೆ ಇವೆಲ್ಲ ಮಾಡಿದ್ದು, ಜೊತೆಗೆ ಭೂಮಿಗೆ ಇರತಕ್ಕಂತಹ ಅಸುರಿ ಕುಲದ ಒಂದು ಭಯವನ್ನು, ಪಾತಾಳದ ಲೋಕದ ಭಯಗಳನ್ನು ನಿವಾರಣೆ ಮಾಡಿದಂಥ ದಿನ ಕೂರ್ಮ ಜಯಂತಿ ಆಗಿರುತ್ತೆ. ಕೂರ್ಮಾವತಾರದ ಜಯಂತಿ. ಇಂದು ವೈಶಾಖ ಹುಣ್ಣಿಮೆ, ವಿಶಾಖ ನಕ್ಷತ್ರ, ವರಿಯಾನಯೋಗ, ಭದ್ರಕರಣ ಇರುವಂಥ ಉತ್ತಮ ದಿನ. ಜೊತೆಗೆ ಇಂದು ಆ ಬೌದ್ಧಾವತಾರವಾದಂತಹ ದಿನ ಆಗುತ್ತೆ. ಬುದ್ಧ ಜಯಂತಿ, ಗೌತಮ ಬುದ್ಧನ ಜಯಂತಿ, ಆ ಬುದ್ಧ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಹಾಗಾಗಿ ಗೌತಮ ಬುದ್ಧನ ಜಯಂತಿನ ಅಹಿಂಸಾವಾದ, ಅಹಿಂಸಾ ತತ್ವ ಅಥವಾ ಆಸೆಯೇ ದುಃಖಕ್ಕೆ ಮೂಲ ಮುಂತಾದವುಗಳೆಲ್ಲ ಒಂದು ಪಂಚಶೀಲದ ತತ್ವಗಳನ್ನು ಬೋಧಿಸಿದಂತಹ ಬೌದ್ಧಾವತಾರವಾದಂಥ ದಿನ ಇಂದು ಆಗಿರುತ್ತೆ. 12ನೇ ತಾರೀಕು ಸೋಮವಾರ. ಹಾಗಾಗಿ ಆಧ್ಯಾತ್ಮಿಕವಾಗಿಯೂ ಧಾರ್ಮಿಕವಾಗಿ ಬಹಳ ಮಹತ್ವದ ಉಳ್ಳಂಥ ದಿನ ಆಗಿರುತ್ತೆ ವೈಶಾಖ ಪೂರ್ಣಿಮೆ 12ನೇ ತಾರೀಕು ಸೋಮವಾರ. ಇನ್ನು 13 ತಾರೀಕು ಮಂಗಳವಾರ, ವೈಶಾಖ ಬಹುಳ ಪಾಡ್ಯಮೆ ತಿಥಿ ಇರುತ್ತೆ. ವಿಶಾಖ ನಕ್ಷತ್ರ ಜೊತೆಗೆ ವಿಶಾಖ ಉಪರಿ ಅನುರಾಧ ನಕ್ಷತ್ರ ಇರುವಂಥದ್ದು ಪರಿಘಯೋಗ, ಬಾಲವಕರಣ ಉತ್ತಮ ದಿನ ಆಗಿರುತ್ತೆ. ಇಂದು ಒಂದು ವಿಶೇಷವಾದ ಜಯಂತಿ ನಾರದ ಮಹರ್ಷಿಗಳ ಜಯಂತಿ ಅಥವಾ ನಾರದ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ವೈಶಾಖ ಬಹುಳ ಪಾಡ್ಯಮೆಂದು ನಾರದರ ಜಯಂತಿ ಆಗಿರುವಂಥ. ಹಾಗಾಗಿ ನಾನು ಹಿಂದಿನ ಬಹಳಷ್ಟು ವಿಡಿಯೋಗಳು ಸಹ ಹೇಳಿದ್ದೇನೆ. ಈ ವಿಶೇಷವಾಗಿ ಚೈತ್ರ ಮತ್ತು ವೈಶಾಖ ಮಾಸವು ಅನೇಕ ಅವತಾರ ಪುರುಷರ, ಸಾಧು ಸತ್ಪುರುಷರ, ಸಂತರ, ಮಹಾತ್ಮರ ಒಂದು ಜಯಂತಿ ಅಥವಾ ಜನನವಾದಂಥ ಒಂದು ತಿಂಗಳಾಗಿರುತ್ತೆ. ರಾಮ ನವಮಿಯಿಂದ ಆರಂಭಿಸಿ ವಿಶೇಷವಾಗಿ ಅಲ್ಲಿ ಸೀತಾ ನವಮಿನೂ ಬರುತ್ತೆ, ಹನುಮಾನ್ ಜಯಂತಿನೂ ಬರುತ್ತೆ ಚೈತ್ರ ನಕ್ಷತ್ರದಲ್ಲಿ. ಜೊತೆಗೆ ವಿಶೇಷವಾದ ಇನ್ನಿತರ ಯಾವುದೇ ಈ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಮುಂತಾದರ ಒಂದು ಜಯಂತಿಗಳು ಇಲ್ಲಿ ಈ ತಿಂಗಳಲ್ಲಿ ಚೈತ್ರ ವೈಶಾಖದಲ್ಲಿ ಬರುವಂಥದ್ದು ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ಈ ಅನೇಕ ರೀತಿಯ ಮತಸ್ಥಾಪಕರು ಇರ್ಬೋದು ಅಥವಾ ಸಾಧು ಸತ್ಪುರುಷರಿರ್ಬೋದು ಅಥವಾ ದೇವರದ್ದೇ ಅವತಾರಗಳು ಮಾನವ ರೂಪದಲ್ಲಿ ಬಂದಿದ್ದು ಮುಂತಾದ ಅವತಾರಗಳು ಈಗ
ಈ ತಿಂಗಳ ಬರುವಂಥದ್ದು ನಾರದ ಜಯಂತಿ ಆಗಿರುತ್ತೆ. ಭಕ್ತಿಯ ಒಂದು ವಿಶೇಷವಾದ ಪಥವನ್ನು ಭಕ್ತಿ ಮಾರ್ಗದ ಮೂಲಕ ನಾವು ತ್ರಿಮೂರ್ತಿಗಳನ್ನು ಗೆಲ್ಲುವುದು ಅಥವಾ ಜಗತ್ತನ್ನೇ ಗೆಲ್ಬೋದು ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದಂತಹ ಒಂದು ವಿಶೇಷವಾದ ಶಕ್ತಿ ನಾರದರಾಗಿರ್ತಾರೆ. ನಾರದರ ಭಕ್ತಿ ಸೂತ್ರಗಳು ಬಹಳಷ್ಟು ಒಂದು ಪ್ರಸಿದ್ಧವಾದ ಪ್ರಖ್ಯಾತಿಯನ್ನು ಸಹ ಪಡೆದಿರುತ್ತವೆ. ಇನ್ನು 13ನೇ ತಾರೀಕು ಮಂಗಳವಾರದ ಬಳಿಕ 14ನೇ ತಾರೀಕು ವೈಶಾಖ ಬಹುಳ ಬಿದಿಗೆ ತಿಥಿ, ಅನುರಾಧ ನಕ್ಷತ್ರ ಇರುವಂಥದ್ದು, ಶಿವಯೋಗ ತೈತಿಲ್ಯಕರಣ ಇರುವಂಥದ್ದು. ಇಲ್ಲಿ ವಿಶೇಷವಾಗಿ ಇಂದು 2 ಘಟನೆಗಳು ಜರುಗುತ್ತವೆ. ಒಂದು 14ನೇ ತಾರೀಕು ಇಂದು ಜರುಗುವಂಥದ್ದು ವಿಶೇಷವಾಗಿ ಸೂರ್ಯನ ಪರಿವರ್ತನೆ, ಅದೇ ರೀತಿ ಗುರುವಿನ ಪರಿವರ್ತನೆ, ಮಹತ್ತರವಾದ ಒಂದು ಬದಲಾವಣೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಒಂದು ಮಹತ್ವವನ್ನು, ಬಲವನ್ನು, ಒಲವನ್ನು ಉಳ್ಳಂತಹ ಒಂದು ಗ್ರಹ ಗುರುಗ್ರಹ ಆಗಿರುತ್ತೆ. ಯಾವಾಗಲೂ ಪ್ರತಿಯೊಂದು ಆಗು ಹೋಗುಗಳ ಮೇಲೆ, ಶುಭ ಕಾರ್ಯಾದಿಗಳ ಮೇಲೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕವಾದ ವಿಚಾರಗಳ ಮೇಲೂ ಬಹಳಷ್ಟು ಪ್ರಭಾವ ಬೀರುವಂಥ ಏಕೈಕ ಗ್ರಹ ಗುರುಗ್ರಹ ಆಗಿರುತ್ತೆ. ಹಾಗಾಗಿ ಅಲ್ಲಿ ನಮಗೆ ಈ ಸಮಸ್ತ ಲೋಕಕ್ಕೆ ಜ್ಞಾನವನ್ನು, ಸುಖವನ್ನು, ಧರ್ಮವನ್ನು, ನ್ಯಾಯವನ್ನು, ನಾವು ಏನೇನು ಹೇಳ್ತೇವೆ ಸತ್ಯ ಅಂತ ಏನೇನು ಹೇಳ್ತೇವೆ ಅದು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ಅದಕ್ಕೆ ಪದಗಳನ್ನು ಬಳಸ್ಬೋದು. ಆದರೆ ಆ ಸತ್ಯ, ಧರ್ಮ, ನ್ಯಾಯ ಮುಂತಾದು ಎಲ್ಲ ಒಂದೇ ಆಗಿರುತ್ತೆ. ಅದೇ ದಿವ್ಯವಾದ ಬೆಳಕು, ಅದೇ ಗುರುವಿನ ಮೂಲಕ ಬರುವಂಥ ದಿವ್ಯಜ್ಞಾನ. ಅಂತಹ ಗುರುವಿನ ಪರಿವರ್ತನೆ ಈ ದಿನ ಆಗುವಂಥದ್ದು. ಗುರುವಿನ ರಾಶಿ ಪರಿವರ್ತನೆ ಪ್ರತಿ ವರ್ಷಕ್ಕೆ ಒಂದು ಬಾರಿ ಮಾತ್ರ ಆಗುವಂಥದ್ದು. ಅಂದರೆ ಒಂದೊಂದು ರಾಶಿಯಲ್ಲಿ ಗುರು 12 ತಿಂಗಳವರೆಗೆ ಇರ್ತಾನೆ. ಹಾಗಾಗಿ ಈಗ ಅಲ್ಲಿ ವೃಷಭದಿಂದ ಮಿಥುನಕ್ಕೆ ಗುರುವಿನ ಪ್ರವೇಶ ಆಗುವಂಥದ್ದು 14ನೇ ತಾರೀಕು ರಾತ್ರಿ ಸುಮಾರು 11:21 ಬಳಿಕ ಆಗುವಂಥದ್ದು. ಇಂದು ರಾತ್ರಿ ಕಾಲದಲ್ಲಿ ಆಗುವಂಥದ್ದು ಬುಧವಾರದಂದು ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಗುರುವಿನ ರಾಶಿ ಪರಿವರ್ತನೆ ಆಗಿ ಅಲ್ಲಿ ಮುಂದೆ 12 ತಿಂಗಳ ಕಾಲ ಅಲ್ಲಿ ಗುರು ಈಗ ಮಿಥುನಕ್ಕೆ ಬರುವಂಥದ್ದು. ಜೊತೆಗೆ ಈ ಬಾರಿ ಗುರುವಿನ ಪರಿವರ್ತನೆ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರುತ್ತೇನೆ. ಅದರಲ್ಲಿ ಗುರುವಿನ ಸಾರ್ವಜನಿಕವಾದ ಫಲ, ಜೊತೆಗೆ 12 ರಾಶಿಗಳ ಮೇಲೆ ಗುರುಬಲ ಇರುತ್ತೆ, ಗುರುಬಲ ಇರೋದಿಲ್ಲ ಅಂದರೆ ಒಂದು ಪ್ರತ್ಯೇಕವಾದ ವಿಡಿಯೋ ಪ್ರಸಾರ ಮಾಡಿದ್ದೇನೆ. ಹಲವರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ನಿಮಗೆ ವರ್ಷ ಪೂರ್ತಿ ಇರತಕ್ಕಂಥ ಗುರುವಿನ ಚಲನೆ ಯಾವ ರೀತಿ ನಿಮಗೆ ಪರಿಣಾಮ ಬೀರುತ್ತೆ, ಯಾರಿಗೆ ಗುರುಬಲ ಇರುತ್ತೆ, ಇಲ್ಲದವರು ಏನು ಮಾಡ್ಬೋದು, ಅಥವಾ ಸರಳವಾದ ಗುರುಬಲದ ಇಲ್ಲದಂಥವರು ಪರಿಹಾರ ಮಾರ್ಗಗಳು, ಇವೆಲ್ಲವೂ ಆ ವಿಡಿಯೋದಲ್ಲಿ ವಿಶದವಾಗಿ ವಿವರಣೆ ಮಾಡಿದೆ. ಹಾಗಾಗಿ ಗುರುವಿನ ಪರಿವರ್ತನೆ ಎಂದಾಗುತ್ತೆ. ಜೊತೆಗೆ ಇದೇ ದಿನ ರಾತ್ರಿ ಕಾಲದಲ್ಲಿ ಅಲ್ಲಿ ರವಿ ಅಥವಾ ಸೂರ್ಯನ ಒಂದು ರಾಶಿ ಪರಿವರ್ತನೆ ಆಗುವಂಥದ್ದು. ಅಲ್ಲಿ ಸೂರ್ಯನು ಅಲ್ಲಿ ಮೇಷದಿಂದ ವೃಷಭಕ್ಕೆ ಪ್ರವೇಶ ಮಾಡುವಂಥದ್ದು. ಮೇಷರಾಶಿಯಿಂದ ಅಲ್ಲಿ ಸೂರ್ಯನ ವೃಷಭ ಸಂಕ್ರಾಂತಿ ಆಗುತ್ತೆ. ಇದನ್ನು ರಾತ್ರಿ ಕಾಲದಲ್ಲಿ ಆಗುವಂಥದ್ದು. ಹಾಗಾಗಿ ಆ ಸಂಕ್ರಾಂತಿಯ ಆಚರಣೆ ಕಾಲ ತರ್ಪಣಾದಿಗಳನ್ನು ಅಲ್ಲಿ 15ನೇ ತಾರೀಕು ಗುರುವಾರ ಮಾಡ್ತಾರೆ. ಅದಕ್ಕೆ ಹರಿಪದ ಪುಣ್ಯಕಾಲ ಎಂದು ಕರೆಯುತ್ತೆ. ಹರಿಪದ ಪುಣ್ಯಕಾಲನ ಅಲ್ಲಿ 15ನೇ ತಾರೀಕಿನಂದು ಗುರುವಾರದಂದು ಆಚರಣೆ ಮಾಡ್ತಾರೆ. ರಾತ್ರಿ ಬುಧವಾರದಂದು ಗುರುವಿನ ಪರಿವರ್ತನೆ ಮೊದಲಾಗುತ್ತೆ. ಗುರುವಿನ ಪರಿವರ್ತನೆ ಆಗಿ ಕೆಲವೇ ಗಂಟೆಗಳ ಬಳಿಕ ರವಿಯು ಸಹ ಅಲ್ಲಿ ರಾಶಿ ಪರಿವರ್ತನೆ ಆಗುವಂಥದ್ದು. ಅಲ್ಲಿ ಗುರುವು ವೃಷಭದಿಂದ ಮಿಥುನಕ್ಕೂ, ಅಲ್ಲಿ ರವಿಯು ಮೇಷದಿಂದ ವೃಷಭಕ್ಕೂ ಪ್ರವೇಶ ಆಗುವಂಥ ಘಟನೆ. ಇವೆಲ್ಲವೂ ಈ ಒಂದು ಆಗು ಹೋಗುಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತವೆ. ರವಿಯ ಒಂದು ಸಂಕ್ರಾಂತಿ, ರವಿಯ ವೃಷಭ ಸಂಕ್ರಾಂತಿಯ ಒಂದು ಪ್ರತ್ಯೇಕವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ರವಿಯ ಅನುಗ್ರಹ ಮುಂದಿನ 1 ತಿಂಗಳವರೆಗೆ ಯಾರಿಗಿರುತ್ತೆ, ಅಂದರೆ ರವಿಯು ಪ್ರತಿ ತಿಂಗಳು ರಾಶಿ ಬದಲಾವಣೆ ಮಾಡುವಂಥದ್ದಿರುತ್ತೆ. ಹಾಗಾಗಿ ಮುಂದಿನ ವೃಷಭ ಮಾಸದಲ್ಲಿ ಯಾವೆಲ್ಲ ರಾಶಿಗೆ ರವಿಯ ಅನುಗ್ರಹ ಇರುತ್ತೆ, ಯಾವ ರಾಶಿಗಳು ಸ್ವಲ್ಪ ಕೊರತೆ ಇರುತ್ತೆ ಅನ್ನೋದನ್ನು ಅದರಲ್ಲಿ ವಿಶದವಾಗಿ ಎಲ್ಲ ವಿವರಣೆ ಮಾಡಿದ್ದೇನೆ. ಅದನ್ನು ಸಹ ವಿಡಿಯೋನ ವೀಕ್ಷಿಸಿಕೊಳ್ಳುವಂಥದ್ದು. ರವಿಯ ಪರಿವರ್ತನೆ, ಗುರುವಿನ ಪರಿವರ್ತನೆ ಇವೆಲ್ಲವೂ ಈ ಒಂದು ಮೇ ತಿಂಗಳಲ್ಲಿ ಆಗುವಂತಹ ವಿಶೇಷವಾದ ಗ್ರಹಗಳ ಪಲ್ಲಟದಿಂದ ಇದು ಸಾರ್ವತ್ರಿಕವಾಗಿ ಸಾರ್ವಜನಿಕ ಜೀವನದಲ್ಲೂ, ಜಗತ್ತಿನ ಮೇಲೂ, ಅಥವಾ ಪರಿಸರದ ಮೇಲೂ, ಧರ್ಮದ ಮೇಲೂ, ಅರ್ಥದ ಮೇಲೂ, ರಾಜಕೀಯದ ಮೇಲೆ ಎಲ್ಲದ ಮೇಲೂ ಒಂದು ತನ್ನದೇ ಆದ ಪ್ರಭಾವವನ್ನು ಬೀರುತ್ತದೆ. ಹಾಗಾಗಿ ಅಂತಹ ಒಂದು ಪ್ರತ್ಯೇಕ ವಿಡಿಯೋಗಳನ್ನು ವೀಕ್ಷಿಸಿದರೆ ನಿಮಗೆ ಮುಂದಿನ ಆಗುವಂಥ ಒಂದು ದೀರ್ಘಕಾಲದ ಬದಲಾವಣೆಗಳು ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಗುರುವಿನ ಪರಿವರ್ತನೆಯಲ್ಲಿ ಈ ಬಾರಿ ಒಂದು ವೈಶಿಷ್ಟ್ಯತೆ. ಗುರುವಿಗೆ ಈ ಬಾರಿ ಆ ಚಲನೆಯಲ್ಲಿ ಅತಿಚಾರ ಅನ್ನೋದು ಬರುತ್ತೆ. ಯಾವಾಗಲೂ ವಕ್ರಚಾರ ಅನ್ನೋದು ಬರೋದು ಸಾಮಾನ್ಯ ವಿಚಾರ. ಗುರುವಿಗೆ, ಶನಿಗೆ, ಮಂಗಳ ಅಥವಾ ಬುಧನಿಗೆ ಅಥವಾ ಶನಿಗೆ ಎಲ್ಲ ಒಂದು ವಕ್ರಗತಿ ಅನ್ನೋದು ಬರುತ್ತೆ. ಆದರೆ ವಕ್ರಗತಿಗಿಂತ ಅತಿಚಾರ ಅನ್ನೋದೊಂದು ವಿಶೇಷವಾದ ಘಟನೆ ಈ ಬಾರಿ ಗುರುವಿಗಿದೆ. ಅತಿಚಾರ ಅಂದರೆ ಆತನು ತನ್ನ ಒಂದು ರಾಶಿಯನ್ನು ದಾಟಿ ಮುಂದಿನ ರಾಶಿಗೆ ಹೋಗುವಂಥದ್ದು. ಹಾಗಾಗಿ ಅಲ್ಲಿ ಮಿಥುನದಿಂದ ಕಟಕ್ಕೆ ಬರುವಂತಹ ಘಟನೆ ಸಹ ಜರುಗುತ್ತೆ. ಅತಿಚಾರದಿಂದ ಮತ್ತೆ ವಕ್ರಕ್ಕೆ, ಮತ್ತೆ ಕಟಕ, ಮತ್ತೆ ಕಟಕದಿಂದ ಮತ್ತೆ ಮಿಥುನಕ್ಕೆ ಇತ್ಯಾದಿ ಘಟನೆಗಳು ಜರುಗುತ್ತವೆ. ಹಾಗಾಗಿ ಗುರುವಿನ ಈ ಪಲ್ಲಟವು ಈ ಬಾರಿ ಒಂದು ವಿಶೇಷವಾದ ಮಹತ್ವವನ್ನು ಹೊಂದಿರುತ್ತೆ. ಇದು ಬುಧವಾರದ ವಿಚಾರ ಆಯಿತು. ಇನ್ನು ಗುರುವಾರ 15ನೇ ತಾರೀಕು ಗುರುವಾರ ವೈಶಾಖ ಬಹುಳ ತಿಥಿಗೆ ಇಂದು ಅದೇ ಈ ಸೂರ್ಯನ ಸಂಕ್ರಾಂತಿ ರಾತ್ರಿ ಕಾಲದಲ್ಲಿ ಆಗಿರೋ ಕಾರಣ ಸಂಕ್ರಾಂತಿಗೆ ಸಂಬಂಧಪಟ್ಟ ಆಚರಣೆಗಳನ್ನು, ಹರಿಪದ ಪುಣ್ಯಕಾಲ ಅಥವಾ ತರ್ಪಣಾದಿಗಳನ್ನು, ನದಿ ಸ್ನಾನ, ತೀರ್ಥಸ್ಥಾನಗಳೆಲ್ಲ ಇಂದು ಈ ದಿನ ಮಾತಾಡ್ತಾರೆ. ಹಾಗಾಗಿ ಹರಿಪದ ಪುಣ್ಯಕಾಲ ಎಂದು ಗಮನಿಸಲ್ಪಟ್ಟಂಥ ಸೂರ್ಯ ಸಂಕ್ರಾಂತಿಗೆ ಆಚರಣೆ ದಿನ ಆಗಿರುತ್ತೆ. ಜೊತೆಗೆ ಇಂದು ವೈಶಾಖ ಬಹುಳ ತಿಥಿಗೆ ಜ್ಯೇಷ್ಠ ನಕ್ಷತ್ರ, ಸಿದ್ಧಯೋಗ, ವಣೀಕರಣ ಆಗಿರೋದ್ರಿಂದ ಸಾಮಾನ್ಯ ದಿನ ಆಗಿರುತ್ತೆ. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಿಗೆ ಅಥವಾ ತರ್ಪಣಾದಿಗಳಿಗೆ ಇತ್ತೊಂದು ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಜೊತೆಗೆ ಗುರು ಭಕ್ತಿ, ಗುರುವಿಗೆ ಸಂಬಂಧಪಟ್ಟ ಅನುಷ್ಠಾನ ಮಾಡಲಿಕ್ಕೆ ಉತ್ತಮ ದಿನ.
ಇನ್ನು 16ನೇ ತಾರೀಕು ಶುಕ್ರವಾರ ವೈಶಾಖ ಬಹುಳ ಚತುರ್ಥಿ, ಇಂದು ಸಂಕಷ್ಟಹರ ಚತುರ್ಥಿ. ಅಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ವ್ರತ ನಿಯಮಗಳನ್ನು ಇರುವಂಥವರಿಗೆ ಬಹಳ ಉತ್ತಮವಾದ ಅವಕಾಶ. ಇಂದು ರಾತ್ರಿ ಅಲ್ಲಿ ಸಂಕಷ್ಟಹರ ಚತುರ್ಥಿಯ 10 ಗಂಟೆಗೆ ಸುಮಾರಿಗೆ ಚಂದ್ರ ಉದಯ ಆಗುತ್ತೆ. ಹಾಗಾಗಿ ಚಂದ್ರ ಉದಯದವರೆಗೆ ಉಪವಾಸದ್ದು, ನಂತರ ಉಪವಾಸವನ್ನು ತ್ಯಜಿಸಿ ನಂತರ ಭೋಜನ ಸ್ವೀಕಾರ ಮಾಡುವಂಥದ್ದು. ಹಾಗಾಗಿ ಗಣೇಶನ ತಿಂಗಳಿಗೊಮ್ಮೆ ಬರುವಂತಹ ಈ ಸಂಕಷ್ಟ ಚತುರ್ಥಿ ಆಚರಣೆ ಇದನ್ನು ಮಾಡುವಂಥದ್ದು. ಇದನ್ನು ಮೂಲ ನಕ್ಷತ್ರ, ಸಾಧ್ಯಯೋಗ, ಭವಕಾರಣ ಇರುವಂಥ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳಿಗೆ ಮಹತ್ವ, ಇನ್ನಿತರ ವಿಚಾರಗಳು ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಇನ್ನು 17ನೇ ತಾರೀಕು ಶನಿವಾರ ವೈಶಾಖ ಬಹುಳ ಪಂಚಮಿ, ಪೂರ್ವಾಷಾಢ ನಕ್ಷತ್ರ, ಶುಭ ಯೋಗ, ಕೌಲವಕರಣ ಇರುವಂಥದ್ದು. ಇಂದು ಉತ್ತಮ ದಿನ ಆಗಿರುತ್ತೆ. ವ್ಯಾವಹಾರಿಕ ವ್ಯಾಪಾರ, ಕೊಡುಕೊಳ್ಳೋದು, ಒಪ್ಪಂದ, ಸಹಿ ಮಾಡೋದು, ಅದು ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಭೇಟಿ ಇತ್ಯಾದಿಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ. ಪಂಚಮಿ ಹಾಗೂ ಪೂರ್ವಾಷಾಢ ನಕ್ಷತ್ರವು ಶುಭ ಯೋಗ, ಕೌಲವಕರಣ ಕಾರಣದ ಅಂತಹ ಹಣಕಾಸು ಸಂಬಂಧಿತ ಅಥವಾ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಸಂಬಂಧಿತ ಇನ್ನಿತರ ಮಾತುಕತೆಗಳಿಗೆ ಭೇಟಿಯಾಗಲಿಕ್ಕೆ, ಇನ್ನಿತರ ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮ ದಿನ ಆಗಿರುತ್ತೆ. ಹಾಗಾಗಿ ಶನಿವಾರ ಆಗಿರುವ ಕಾರಣ ವಿಶೇಷವಾಗಿ ದಾನ ಧರ್ಮಾದಿಗಳನ್ನು, ಅರಳಿಮರ ಪ್ರದಕ್ಷಿಣೆ ಅಥವಾ ಶನಿ ಮಹಾತ್ಮರು, ಆಂಜನೇಯ ಮುಂತಾದ ದೇವಾಲಯಗಳ ಸೇವೆಗಳನ್ನು ಸಲ್ಲಿಸಲಿಕ್ಕೆ, ಪರಿಹಾರಾದಿ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವೈಶಿಷ್ಟ್ಯ. ಈ ವಾರವು ಹಲವು ಮಹತ್ವಗಳನ್ನು ಉಳ್ಳಂಥ ದಿನ ಆಗಿರುತ್ತೆ. ಆ ದಿನದ ಮಹತ್ವಗಳನ್ನು ಜೊತೆಗೆ ಅಲ್ಲಿ ಆಗುವಂಥ ಜ್ಯೋತಿಷ್ಯದ ಭೌಗೋಳಿಕ ಘಟನೆಗಳನ್ನು, ಖಗೋಳದ ಘಟನೆಗಳನ್ನು ಗಮನಿಸಿಕೊಂಡು ಅವೆಲ್ಲವನ್ನು ಅದನ್ನು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಏನೇನೋ ನಿಮಗೆ ಈ ಕಾಲದಲ್ಲಿ ಮಾಡುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಸಾಗೋದನ್ನು ಅನುಷ್ಠಾನ ಮಾಡಿಕೊಳ್ಳಿ. ಎಲ್ಲರಿಗೂ ಈ ವಾರವು ಶುಭದಾಯಕ ಆಗಲಿ. ಇದರ ಬಳಿಕ ನಾವು ಗಮನಿಸೋಣ ಈಗ ರಾಶಿಗಳ ಮೇಲೆ ಈ ವಾರದ ಒಂದು ಭವಿಷ್ಯ. ಮೊದಲಿಗೆ ಈ ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭವಾಗಿ ಬರ್ತಾ ಇದೆ. ಭಾನುವಾರ, ಸೋಮವಾರ 2 ದಿನಗಳು ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥದ್ದು. ಹಾಗಾಗಿ ನಿಮಗೆ ಈ ಮೇಷರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ, ಈ ವಾರದಲ್ಲಿ ಆಗುವಂಥ 2 ಮಹತ್ವದ ಘಟನೆಗಳು ನಿಮ್ಮ ಒಂದು ರಾಶಿಯ ಮೇಲೆ ಒಂದು ಅಡ್ಡ ಪರಿಣಾಮ ಬೀರುವಂಥ ಘಟನೆಗಳು ಆಗಲಿವೆ. ಹಾಗಾಗಿ ಇಲ್ಲಿ ಬರುವಂಥ ಮುಂದಿನ ತಿಂಗಳುಗಳಲ್ಲಿ ಬರುವಂತಹ ಒಂದೊಂದು ದಿನಗಳು ನಿಮಗೆ ಪ್ರಮುಖ. ಅಂದರೆ ಅಲ್ಲಿ ಯಾವಾಗ ದಿನ ಚಂದ್ರ ಬಲ ಇರುತ್ತೆ, ಯಾವ ದಿನ ಶುಕ್ರ, ಹೆಚ್ಚಾಗಿ ನಿಮಗೆ ಚಂದ್ರ ಶುಕ್ರರೇ ಈಗ ಆಶ್ರಯರು. ಚಂದ್ರ ಶುಕ್ರ, ಅದು ಬಿಟ್ಟರೆ ಬುಧ, ಉಳಿದ ಗ್ರಹಗಳು ನಿಮಗೆ ಬಹಳಷ್ಟು ದೀರ್ಘಕಾಲದವರೆಗೆ ವಿರುದ್ಧವಾಗಿರುವಂಥ ಘಟನೆ ಆಗುತ್ತೆ ಮುಂದಿನ ತಿಂಗಳುಗಳಲ್ಲಿ. ಹಾಗಾಗಿ ಮೇಷರಾಶಿಯವರು ಈ ತಿಂಗಳಲ್ಲಿ ನಿಮಗೆ ಮಧ್ಯೆ ಈ ವಾರದ ಭವಿಷ್ಯದಲ್ಲಿ ಅಥವಾ ತಿಂಗಳ ಭವಿಷ್ಯದಲ್ಲಿ ಹೇಳತಕ್ಕಂತಹ ನಿಮಗೆ ಉತ್ತಮ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅವೆಲ್ಲವೂ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳ ಸದ್ಬಳಕೆ ಮಾಡೋದು ಒಳ್ಳೆಯದು, ಉಚಿತ. ಹಾಗಾಗಿ ಈ ವಾರದ ಆರಂಭದಲ್ಲಿ ನಮಗೆ 11, 12 ಭಾನುವಾರ, ಸೋಮವಾರ 2 ದಿನಗಳು ಉತ್ತಮವಾದ ಫಲವನ್ನು ಕೊಡಲಿವೆ. ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಆ ವ್ಯಾಪಾರ ವ್ಯವಹಾರಗಳ ಮುನ್ನಡೆ, ಸಾಂಸಾರಿಕವಾಗಿ ಸುಖ ಇರುವಂಥದ್ದು, ಜೊತೆಗೆ ಯಾವುದೇ ಅಂದುಕೊಂಡ ಕೆಲಸ ಬೇರೆ ಆಗುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಬೇಗನೆ ಸಫಲತೆ ಸಿಗುವಂಥದ್ದು, ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಎಲ್ಲ ಆಗುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಮಂಗಳವಾರ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಅಷ್ಟೇನು ಉತ್ತಮ ಇಲ್ಲ. 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ನಿಮಗೆ ಇತರ ಯಾವುದೇ ಗ್ರಹಗಳ ಬೆಂಬಲ ಇಲ್ಲ. ಗುರುಬಲವು ನಿಮಗೆ ಮುಗೀತಾ ಬರ್ತಾ ಇದೆ. ಗುರುಬಲದ ಒಂದು ಅವಧಿ 14ಕ್ಕೆ ಅಂತ್ಯಗೊಳ್ಳುತ್ತೆ. 14ರ ಸಾಯಂಕಾಲ ವರೆಗೆ, 14ರ ರಾತ್ರಿ ಬಳಿಕ ನಿಮಗೆ ಗುರುಬಲ ಇಲ್ಲದಾಗುತ್ತೆ. ಹಾಗಾಗಿ 13, 14, 15ರಲ್ಲಿ 3 ದಿನಗಳಲ್ಲಿ ಸ್ವಲ್ಪ ಕಲಾದ ವಾತಾವರಣ, ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗುವಂಥದ್ದು, ಸಿಟ್ಟು ಜಾಸ್ತಿ ಬರುವಂಥದ್ದು, ಜೊತೆಗೆ ಮನೆಯಲ್ಲಿ ಸಹ ಏನಾದರೂ ಭಿನ್ನಾಭಿಪ್ರಾಯ ಬರುವಂಥದ್ದು, ಕೆಲಸದ ಸ್ಥಳದಲ್ಲಿ ಸಹ ಭಿನ್ನಾಭಿಪ್ರಾಯ ಬರ್ಬೋದು, ಮೇಲಾಧಿಕಾರಿಗಳಿಂದ ಕಿರುಕುಳ ಇವೆಲ್ಲ ಬರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟ ನಷ್ಟಗಳಾಗ್ಬೋದು, ಆರೋಗ್ಯದಲ್ಲಿ ಸಹ ಏರುಪೇರು, ಹವಾಮಾನದಿಂದ ಅಥವಾ ಆಹಾರದಿಂದ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು. ಈ ರೀತಿ ಒಟ್ಟಿನಲ್ಲಿ ತನುಮನ ಧನದ ವಿಚಾರವಾಗಿ ಅಸಮಾಧಾನದ ವಿಚಾರವಾಗಿ ಇರುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗ ನೋಡಿ ಗಮನಿಸ್ಕೊಳ್ಬೇಕು. ಜೊತೆಗೆ ಎಲ್ಲವನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಅತಿರೇಕದ ವರ್ತನೆ ಒಳ್ಳೆಯದಲ್ಲ. ಯಾವುದೇ ರೀತಿಯಲ್ಲಿ ಅತಿರೇಕ ವರ್ತನೆ ನೀವು ತೊಂದರೆಗೆ, ನಷ್ಟಕ್ಕೆ ಒಳಗಾಗ್ತೀರ. ಹಾಗಾಗಿ ಈ 3 ದಿನಗಳಲ್ಲಿ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಇನ್ನು ಶುಕ್ರವಾರ, ಶನಿವಾರ ಸಾಮಾನ್ಯ ದಿನವೂ ಅಷ್ಟಾಗಿರುತ್ತೆ. ಅಲ್ಲಿ ನಿಮಗೆ ಆರೋಗ್ಯ ಅಥವಾ ವೈಯಕ್ತಿಕ ವಿಚಾರ ಪರವಾಗಿಲ್ಲ. ಇಲ್ಲಿ ಶುಕ್ರವಾರ, ಶನಿವಾರ ಹಣಕಾಸಿನ ಬಗ್ಗೆ ಸಹ ಅಷ್ಟೇ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಹಣಕಾಸಿನ ಆಕಸ್ಮಿಕ ನಷ್ಟ ಆಗುವಂಥದ್ದು, ಇದ್ದಕ್ಕಿದ್ದಂತೆ ಖರ್ಚುಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಏನೋ ಒಂದು ಎಸ್ಟಿಮೇಟ್, ನೀವೇನೋ ಊಹೆ ಮಾಡೋದಕ್ಕಿಂತಲೂ ಕೆಲವೊಂದು ನಿಮಗೆ ಅತಿರೇಕದ ಖರ್ಚುಗಳು ಬರುವಂಥದ್ದು, ಅಥವಾ ಯಾವುದೇ ಒಂದು ಹಣವನ್ನು ಹೂಡಿಕೆ ಮಾಡಿದ್ರೆ ಅಲ್ಲಿ ನಿಮ್ಮ ಒಂದು ಲಾಭಕ್ಕಿಂತ ನಷ್ಟ ಆಗುವಂಥದ್ದು, ಅಥವಾ ಯಾರದೋ ಮಾತು ನಿಮಗೆ ಮಾಡಿದ ಹೂಡಿಕೆ ಹಣ ನಷ್ಟ ಆಗುವಂಥದ್ದು. ಈ ರೀತಿ ಆರ್ಥಿಕವಾಗಿ ತುಂಬ ಏರುಪೇರು ಅಥವಾ ಆರ್ಥಿಕವಾಗಿ ಕಷ್ಟಗಳು ಆಗ್ಬೋದಾಗಿದೆ. ವ್ಯಾಪಾರಸ್ಥರು, ಉದ್ಯೋಗಸ್ಥರು ಎಲ್ಲರೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಶುಕ್ರವಾರ, ಶನಿವಾರ ಬೇಕಾಗುತ್ತೆ. ಹಾಗಾಗಿ ವಾರದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಒಲವಿರುವಂಥದ್ದು ಆರಂಭದ 2 ದಿನಗಳು ಮಾತ್ರ. ಜೊತೆಗೆ ಆನಂತರದ 2 ದಿನಗಳು ಮತ್ತೆ ಗುರುಬಲ ಇರುತ್ತೆ. 11, 12ರಲ್ಲಿ ಚಂದ್ರನ ಬೆಂಬಲ, ಗುರುಬಲ ಇರುತ್ತೆ. 13ರಿಂದ 14ರ ಸಾಯಂಕಾಲದವರೆಗೂ ಸ್ವಲ್ಪ ಗುರುವಿನ ಬೆಂಬಲ ಇರುತ್ತೆ. ಆಮೇಲಿಂದ ನಿಮಗೆ ಯಾವುದೇ ಗ್ರಹಗಳ ಬೆಂಬಲ ಅಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಅತಿರೇಕದ ವರ್ತನೆ ಆಗಲಿ, ಯಾವುದೇ ರೀತಿಯ ನಿಮಗೆ ಸಂಶಯಾಸ್ಪದ ವರ್ತನೆಗಳಲ್ಲಿ ಭಾಗವಹಿಸೋದಾಗಲಿ, ಅಥವಾ ಯಾರದೋ ಮಾತು ನಂಬಿ ನೀವು ಯಾವುದೇ ಕೆಲಸಕ್ಕೆ ಧುಮುಕೋದಾಗಲಿ, ಅಥವಾ ನಿಮ್ಮ ಒಂದು ವ್ಯಾಪ್ತಿ ಮೀರಿ, ಅಂದರೆ ನಿಮ್ಮ ಒಂದು ಲಿಮಿಟ್ ಅಂತ, ಆ ಲಿಮಿಟನ್ನು ಮೀರಿ ನೀವು ವಿಶೇಷವಾಗಿ ಸಾಲಗಳನ್ನು, ದೊಡ್ಡ ಮೊತ್ತದ ಸಾಲ ಮಾಡೋದು, ದೊಡ್ಡ ಮೊತ್ತದ ಸಾಲ
ಸಾಲ ಕೊಡೋದು, ಹೈ ರಿಸ್ಕ್ ಇರುವಂಥ ಯಾವುದೇ ಕೆಲಸಕ್ಕೆ ಕೈ ಹಾಕೋದು ಅವೆಲ್ಲ ಈ ವಾರದಲ್ಲಿ ತರವಲ್ಲ. ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಮುಂದೆ ಬರುವಂಥ ದಿನಗಳು ಭಾಳಷ್ಟು ಕಠಿಣ ಸವಾಲುಗಳು, ಪರೀಕ್ಷೆಗಳು ನಿಮಗೆ ಎದುರಾಗಲಿವೆ. ಸಾಡೆಸಾತಿಯ ಪ್ರಭಾವ ಬಂದಾದರೆ ಅಲ್ಲಿರ್ತಕ್ಕಂಥ ನಿಮಗೆ ಇತರ ಗ್ರಹಗಳ ಬೆಂಬಲದ ಕೊರತೆ, ಗುರುಬಲವು ನಿವಾರಿಸಲ್ಪಡುತ್ತದೆ, ಎಲ್ಲ ಒಂದೇ ಕಾಲಕ್ಕೆ ನಿಮಗೆ ಅಟ್ಯಾಕ್ ಅಂತ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವೆಲ್ಲದರಿಂದಲೂ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಗಳನ್ನು ಗಮನಿಸಬೇಕು. ಹನುಮಾನ ಧನದ ಎಚ್ಚರಿಕೆ ಈ ವಾರದಲ್ಲಿ ಇರಬೇಕಾಗತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಅಂದರೆ ವಾರಪೂರ್ತಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಗ್ರೇ ಅಥವಾ ಬೂದು ಬಣ್ಣ ಆಗಿರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ರಾಹುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇರುವಂಥದ್ದು ವ್ಯಕ್ತ ಆಗುತ್ತೆ. ರಾಹುವಿನ ಬೆಂಬಲ ಹೊರತುಪಡಿಸಿದರೆ ಅಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಇತರ ಗ್ರಹಗಳ ಬೆಂಬಲ ನಿಮಗೆಲ್ಲ ವ್ಯಸ್ತ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಅಂದರೆ ಅಲ್ಲಿ ಕೇತುವಿನ ಬೆಂಬಲ ನಿಮಗೆ ಈಗ ಇದೆ, ರಾಹುವಿನ ಬೆಂಬಲ ಈಗ ಇರುವುದಿಲ್ಲ. ಕೇತುವಿಗೆ ಸಂಬಂಧಪಟ್ಟ ಬಣ್ಣವಾದ ನೀವು ವಿಶೇಷವಾದ ಆ ಒಂದು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ವಾರಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಈ ಗುರುವಿನ ಬೆಂಬಲ ನಿಮಗೆ 14ರವರೆಗೆ ಇರುತ್ತೆ. 14ರವರೆಗೆ ವಿಶೇಷವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಬಳಸೋದು, ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು, ಜೊತೆಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಇನ್ನು ಸಂಖ್ಯೆಗಳಲ್ಲಿ ನೀವು 14ರವರೆಗೆ ಸಂಖ್ಯೆ 3 ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಈ ವಾರದ ಕೊನೆಯವರೆಗೆ ಸಂಖ್ಯೆ 7 ಅಥವಾ ಈ ಕೇತುವಿಗೆ ಸಂಬಂಧಪಟ್ಟ ಸಂಖ್ಯೆ ನಂಬರ್ 7 7 ಅಲ್ಲಿವರೆಗೆ ಬಳಸ್ಕೊಳ್ಳೋದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದಲ್ಲಿ 2 ದಿನಗಳಷ್ಟೇ ಚಂದ್ರನ ಬೆಂಬಲ ಇರುವಂಥ 11, 12ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಳುವಂಥದ್ದು. ಜೊತೆಗೆ 14ರವರೆಗೆ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಅಲ್ಲಿವರೆಗೆ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ವಾರಪೂರ್ತಿ ನಿಮಗೆ ಕೇತುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇರೋದ ಕಾರಣ ಅಲ್ಲಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಈ ನಂಬರ್ 7 ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಗೋಜಲಿನ ಫಲಿತಾಂಶ ಇದೆ. ಎಲ್ಲವೂ ಸ್ವಲ್ಪ ಮಿಶ್ರತರ ಆಗ್ಬೋದು. ಆರಂಭದಲ್ಲಿ ಸ್ವಲ್ಪ ಒಳ್ಳೆಯದಾದಂತೆ ಭಾಸವಾಗಿ ಆಮೇಲೆಲ್ಲ ನಿಧಾನಗತಿಯಾಗಿ ವಾರದ ಕೊನೆಗೆ ಇನ್ನಷ್ಟು ನಿಮಗೆ ಸಂಕಷ್ಟಗಳು, ಸವಾಲುಗಳು ಬರ್ಬೋದು. ಹಾಗಾಗಿ ನೀವು ನಿರಂತರವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನವನ್ನು ಅನುಸರಿಸಬೇಕಾಗತ್ತೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಆರಂಭವೂ ಶುಭ ಇದೆ. ವಾರಪೂರ್ತಿನೂ ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ನಿಮಗೆ ಒಂದೊಂದಾಗಿ ಗ್ರಹ ಬಲಗಳು ಈಗ ಆ್ಯಡ್ ಆಗ್ತಾ ಬರ್ತವೆ. ಅಂದರೆ ಹಿಂದಿನ ವರ್ಷಗಳಲ್ಲಿ ಅಥವಾ ಹಿಂದಿನ ಒಂದು ಸಂವತ್ಸರದಲ್ಲಿ ಇದ್ದಂಥ ಒಂದೊಂದೇ ನಿಮಗೆ ಏನೇನು ಅನಿಷ್ಟಗಳು ಅಥವಾ ತೊಂದರೆಗಳು, ಏರುಪೇರುಗಳು ಅವೆಲ್ಲ ನಿವಾರಣೆಗೆ ಈಗ ಒಂದೊಂದೇ ನಿಮ್ಮ ಪರವಾಗಿ ಬರುವಂಥ ಗ್ರಹಗಳ ಬೆಂಬಲ ಬರ್ತಾ ಇದೆ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹವನ್ನು ಗಮನಿಸಿದರೆ ವಾರದಲ್ಲಿ ಆರಂಭದ 5 ದಿನಗಳು ಅಂದರೆ 11, 12, 13, 14, 15 ನಿರಂತರವಾಗಿ ನಿಮಗೆ ಸೋಮವಾರದಿಂದ ಗುರುವಾರದವರೆಗೂ, ವಿಶೇಷವಾದ ಭಾನುವಾರದಿಂದ ಗುರುವಾರದವರೆಗೂ ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥದ್ದು. ಈ 5 ದಿನಗಳಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇದೆ. ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಸಹ ಮುನ್ನಡೆ ಬರುವಂಥದ್ದು. ಕೆಲವರಿಗೆ ಪ್ರಮೋಷನ್ ಸಿಗ್ಬೋದು, ಕೆಲವರಿಗೆ ಮಾಡುವಂಥ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬಡ್ತಿನೋ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮಗೆ ಸವಲತ್ತುಗಳು ಸಿಗ್ಬೋದು. ನೀವು ಅಪೇಕ್ಷೆ ಪಟ್ಟಂಥ ಸ್ಥಳಗಳ ಟ್ರಾನ್ಸ್ಫರ್ಗಳು, ವರ್ಗಾವಣೆಗಳು ಸಿಗ್ಬೋದು. ಅಥವಾ ಹಿಂದೆಯನ್ನು ಮಾಡಿದ ಯಾವುದೇ ಸಾಧನೆಗೆ, ಪ್ರತಿಭೆಗೆ ಈಗ ಒಂದು ಇನ್ಸೆಂಟಿವ್, ಪ್ರತಿಭಾ ಪುರಸ್ಕಾರ ನಿಮಗೆ ಬರ್ಬೋದು. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉತ್ತಮ ಫಲ, ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಿಗೆ ಬೇಗನೆ ಆಗುತ್ತೆ. ಜೊತೆಗೆ ಈ ಒಂದು 14ರ ತಾರೀಕು ಆಗುವಂಥ ರಾತ್ರಿ ಕಾಲದಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ನಿಮ್ಮ ಪರವಾಗಿ ಇದೆ. ಇಂದಿನಿಂದ ನಿಮಗೆ ಗುರುಬಲನೂ ಆರಂಭ ಆಗುತ್ತೆ. 12, 13ರ ಬಳಿಕ ಅಲ್ಲಿ 14ರಂದು ಆಗುವಂಥ ಒಂದು ಗುರುವಿನ ರಾಶಿ ಪರಿವರ್ತನೆ ನಿಮಗೆ ವಿಶೇಷವಾದ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡುತ್ತದೆ. ಇಷ್ಟು ದಿನ ನಿಮಗೆ ಎಲ್ಲ ನಿರಾಕರಣೆ ಮಾಡಲ್ಪಟ್ಟ ಅಥವಾ ತಡೆ ಹಿಡಿಯಲ್ಪಟ್ಟ ಅವಕಾಶಗಳು ಒಮ್ಮಿಂದೊಮ್ಮೆಗೆ ಎಲ್ಲವೂ ನಿಮಗೆ ನಿಮ್ಮ ಪರವಾಗಿ ಸಿಗಲಿದೆ. ಅದು ವೈಯಕ್ತಿಕ ವಿಚಾರ ಇರ್ಬೋದು, ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಅಥವಾ ಮದುವೆ ಫಿಕ್ಸ್ ಆಗುವಂಥ ವಿಚಾರ, ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥ, ಉದ್ಯೋಗ ಸಿಗುವಂಥ ವಿಚಾರ, ಅಥವಾ ವಿದ್ಯಾರ್ಥಿಗಳಿಗೆ ಅಂದುಕೊಂಡಂಥ ಒಂದು ಸೀಟುಗಳು, ರ್ಯಾಂಕಿಂಗ್ಗಳು ಸಿಗುವಂಥದ್ದು. ಈ ರೀತಿ ನೀವು ಯಾವುದೇ ಕ್ಷೇತ್ರ, ಯಾವುದೇ ವರ್ಗದಲ್ಲಿರಲಿ ನಿಮ್ಮ ಒಂದು ಏನೇನು ಗುರಿ ಅಥವಾ ಕನಸುಗಳಿದೆ ಅವೆಲ್ಲವೂ ಈಗ ಏಕಕಾಲದಲ್ಲಿ ಗುರುವಿನ ಅನುಗ್ರಹದಿಂದ ಅದು ಎಲ್ಲವೂ ನಿಮಗೆ ಈಡೇರುವಂಥದ್ದು, ಎಲ್ಲವೂ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ ಈ ವಾರದಲ್ಲೇ ಬರ್ತಾ ಇದೆ. ಹಾಗಾಗಿ ದೀರ್ಘಕಾಲದ ಬಳಿಕ ನಿಮಗೆ ಗುರುವಿನ ಅನುಗ್ರಹ ಆಗುವಂಥದ್ದು. ಅದೇ ಕಾಲದಲ್ಲಿ ಈಗ ಶನಿ ಮಹಾತ್ಮರು ಪೂರಕವಾಗಿರುವಂಥದ್ದು. ಚಂದ್ರನು ಸಹ ನಿಮಗೆ ಈ ವಾರದಲ್ಲಿ ವಿಶೇಷವಾದ ಬೆಂಬಲವನ್ನು ಕೊಡುವಂಥದ್ದು. ಅದು ಈ ವಾರದಲ್ಲೇ ಇಂತಹ ಘಟನೆಗಳು ಜರುಗುತ್ತವೆ. ಅದರಲ್ಲೂ ಸೋಮವಾರದಿಂದ ಭಾನುವಾರದಿಂದ ಗುರುವಾರದವರೆಗೂ ವಿಶೇಷವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡೋದು. 11ರಿಂದ 15ರವರೆಗೆ ವಿಶೇಷವಾದ ಶುಭ ಫಲಗಳು. ಇನ್ನು 16, 17 ಅಂದರೆ ಶುಕ್ರವಾರ, ಶನಿವಾರ ವಾರದ ಕೊನೆಯ ದಿನ ಅದನ್ನು ನಿಮಗೆ ಉತ್ತಮನೇ ಇದೆ. ಅಲ್ಲಿ ಚಂದ್ರನ ಬೆಂಬಲದ ಸ್ವಲ್ಪ ಕೊರತೆ ಇರುತ್ತೆ. ಯಾಕಂದರೆ ಚಂದ್ರನ ಚಲನೆ ಕ್ಷಿಪ್ರವಾಗಿ ಆಗುತ್ತೆ. 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಆಗುವ ಕಾರಣ ಇಲ್ಲಿ ಚಂದ್ರನನ್ನು ಹೊರತುಪಡಿಸಿದರೆ ಇತರ ಗ್ರಹಗಳ ಬೆಂಬಲ ನಿಮಗೆ ಖಂಡಿತ ಇದೆ. ಅಲ್ಲಿ ಗುರು ಇರ್ಬೋದು, ಶುಕ್ರ ಇರ್ಬೋದು, ಅಥವಾ ಶನಿ ಮಹಾರಾಜರು ಪ್ರಬಲವಾದ 3 ಗ್ರಹಗಳು ಗುರು, ಶುಕ್ರ, ಶನಿ ಅಂತ ಹೇಳಿದ್ವ. ಆ ಗುರು, ಶುಕ್ರ, ಶನಿಗಳು ವಿಶೇಷವಾದ ಪ್ರಭಾವವನ್ನು ಬೀರುವಂಥ ಗ್ರಹಗಳಾಗಿರುತ್ತೆ. ಅವೆಲ್ಲ ಆ 3 ಗ್ರಹಗಳ ಪ್ರಭಾವಶಾಲಿ ಗ್ರಹಗಳ ಪ್ರಭಾವವನ್ನು ನೀವೀಗ ಅಳವಡಿಸಿಕೊಂಡು ಈ ವಾರದಲ್ಲಿ ಅದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಈ ವಾರದ ಕೊನೆಯ ದಿನ ಸಣ್ಣ ಪುಟ್ಟ ಕಲಹಗಳು, ಕಿರಿಯರ ಜೊತೆಗೆ ಏನಾದ್ರು ಮನಸ್ತಾಪಗಳು ಅವೆಲ್ಲ ಆಗ್ಬೋದು.
ಜೊತೆಗೆ ಆರೋಗ್ಯದಲ್ಲಿ ಈ ಹವಾಮಾನ ಮತ್ತು ನೀರಿನಿಂದ ಆಗುವಂಥ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ಅದರ ಹೊರತು ನಿಮಗೆ ವಾರದ ಕೊನೆಯ ದಿನಗಳು ಸಹ ಉತ್ತಮವಾಗಿವೆ. ಹಾಗಾಗಿ ಒಟ್ಟಿನಲ್ಲಿ ಈ ವಾರವು ಈ ವೃಷಭ ರಾಶಿಗೆ ಅದೃಷ್ಟದಾಯಕವೋ, ಭಾಗ್ಯದಾಯಕವೋ, ಕನಸುಗಳು ನನಸಾಗುವಂಥದ್ದು ಅಥವಾ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂಥದ್ದು ಅಂತ ಅವಕಾಶಗಳು ಬರುವಂಥ ಒಂದು ಶುಭ ವಾರ ಆಗಿದೆ. ಇದನ್ನೆಲ್ಲ ಒಂದು ಉತ್ತಮ ಶ್ರದ್ಧೆಯಿಂದ ಭಕ್ತಿಯಿಂದ ಇದನ್ನು ಸ್ವೀಕಾರ ಮಾಡಿಕೊಳ್ಳಿ. ಬರತಕ್ಕಂತಹ ಉತ್ತಮ ದಿನಗಳನ್ನು ಸ್ವಾಗತಿಸಿಕೊಳ್ಳಿ. ಅಲ್ಲಿ ಗುರು, ಶುಕ್ರ, ಶನಿಗಳ ಒಂದು ವಿಶೇಷವಾದ ಬೆಂಬಲ ನಿಮಗೆ ಸಿಗಲಿವೆ. ಜೊತೆಗೆ ಇದೇ ಕಾಲದಲ್ಲಿ ಅಪರೂಪಕ್ಕೆ ಬರಕೊಡುವಂಥ ಮಂಗಳನೂ ಈಗ ನಿಮಗೆ ಈ ವಾರದಲ್ಲಿ ಪೂರಕವಾಗಿದ್ದೇನೆ. ಇವೆಲ್ಲವೂ ಅಪರೂಪದ ಘಟನೆಗಳು, ಮತ್ತೆ ಮತ್ತೆ ಸಿಗದಂಥ ಅವಕಾಶಗಳು ಜೀವಮಾನದಲ್ಲಿ ಕೆಲವು ಬಾರಿ ಸಿಗುತ್ತೆ. ಇಂತಹ ಒಂದು ಪ್ರಬಲವಾದ ಗ್ರಹಗಳ ಒಂದು ಬೆಂಬಲ. ಯಾಕಂದರೆ ಮಂಗಳನು ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಒಂದು ರಾಶಿಗೆ ವ್ಯಕ್ತವಾಗಿರ್ತಾನೆ. ಗುರುವಿನ ಬೆಂಬಲ ಸಿಗಬೇಕಾದ್ರೆ ನಾವು ಕೆಲವು ಸಲ ದೀರ್ಘಕಾಲ 2 ವರ್ಷ 3 ವರ್ಷ ಎಲ್ಲ ಇಂತಹ ಒಂದು ಬೆಂಬಲ ಸಿಗಲಿಕ್ಕೆ ಕಾಯಬೇಕು. ಶನಿ ಮಹಾತ್ಮರ ಅನುಗ್ರಹ ಸಿಗಬೇಕಾದ್ರೆ 30 ವರ್ಷಗಳು ಕಾಯಬೇಕು. ಇವೆಲ್ಲ ಸ್ಥಿತಿಗಳು ಇರ್ತವೆ. ಹಾಗೆ ಅಂತಹ ಒಂದು ವಿಶೇಷವಾದ ಒಂದು ಸಮಾನಾಂತರವಾಗಿ ಉತ್ತಮ ಫಲ ಸಿಗುವಂಥ ಒಂದು ಅವಕಾಶ ವೃಷಭ ರಾಶಿಯವರಿಗೆ ಬಂದಿದೆ. ಅದನ್ನು ಈ ವಾರದಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದ ಅತ್ಯುತ್ತಮ ದಿನಗಳು ಅಂದರೆ ನಿಮಗೆ 11, 12, 13, 14, 15 ಎಂದು ಆಗಲೇ ಹೇಳಿದ್ದೇನೆ. ಆ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಅದೇ ರೀತಿ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ನೀವು 15ರಿಂದ ಬಳಸಿಕೊಳ್ಳುವಂಥದ್ದು. ಯಾಕಂದರೆ 14ರ ರಾತ್ರಿ ಗುರುಬಲ ಬರುವಂಥದ್ದು. ಹಾಗೆ 15ರಿಂದ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು. ಮತ್ತು ಬ್ಲೂ ಅಥವಾ ನೀಲಿ ಬಣ್ಣವನ್ನು ಸಹ ಬಳಸಿಕೊಳ್ಳುವಂಥದ್ದು. ಶನಿ ಮಹಾತ್ಮರ ವಿಶೇಷವಾದ ಬೆಂಬಲ. ಸಂಖ್ಯೆಗಳು 2, 4, 6, 8, 9, 2, 4, 6, 8, 9 ಸಂಖ್ಯೆಯನ್ನು ಬಳಸ್ಕೊಳ್ಬೋದಾಗಿದೆ. ಅದೇ ರೀತಿ ಈ 15ನೇ ತಾರೀಕಿಂದ ಸಂಖ್ಯೆ 3 ಗುರುವಿನ ಸಂಖ್ಯೆದ 3ಅನ್ನು ಸಹ ಬಳಸ್ಕೊಳ್ಬೋದು. ಹಾಗಾಗಿ ವಿಶೇಷವಾಗಿ ನಿಮಗೆ ಅಲ್ಲಿ ಪಂಚ ಮತ್ತು ಇನ್ನೊಂದು ಗ್ರಹ ಅಂದರೆ ಷಡ್ಗ್ರಹದ ಒಂದು ವಿಶೇಷವಾದ ಬೆಂಬಲ ಸಿಗುವಂಥ ಅವಕಾಶ ಇರುತ್ತೆ. ವಿಶೇಷವಾದ ಒಂದು ಫಲಿತಾಂಶಗಳು ಈ ವಾರದಿಂದ ನಿಮ್ಮ ಜೀವನದಲ್ಲಿ ಆರಂಭಗಳಿದ್ದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಷಭ ರಾಶಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ ನಿಮ್ಮ ವಿಚಾರದಲ್ಲಿ ಆರ್ಥಿಕವಾಗಿ ಹಣಕಾಸಿನ ವಿಚಾರವಾಗಿ ಉತ್ತಮ ಇದೆ. ಯಾವುದೇ ರೀತಿಯ ಈ ಬೇರುಪೇರುಗಳನ್ನಿರೋದಿಲ್ಲ. ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರ, ಶಿಕ್ಷಣ ಇರಲಿ ಅವೆಲ್ಲ ಚೆನ್ನಾಗಿ ನಡೆಯುತ್ತೆ. ಇಂದು ಈ ಭಾನುವಾರ, ಸೋಮವಾರದಂದು ಚಂದ್ರನ ವೈಪರೀತ್ಯದ ಕಾರಣ ಕೆಲವೊಬ್ಬರಿಗೆ ಮನೆಯಲ್ಲಿ ಮಾತಿನ ಕಲಹ ಆಗ್ಬೋದು. ಕಿರಿಯರ ಜೊತೆಗೆ ಮನಸ್ತಾಪ, ಮನೆಯಲ್ಲಿ ಅಸಮಾಧಾನದ ವಾತಾವರಣ, ಕೆಲವೊಮ್ಮೆ ಚಿಂತೆಗಳು ಹೆಚ್ಚಳ ಆಗುವಂಥದ್ದು ಅಥವಾ ಯಾವುದೇ ಒಂದು ನಿಮಗೆ ಮನಸ್ಸಿಗೆ ಕಾಡುವಂಥ ಒಂದು ಯಾವುದೋ ಒಂದು ಮ್ಯಾಟರ್ಗಳು ಅಂತಹ ವಿಚಾರಗಳು ನಿಮಗೆ ಕೊರೀಬೋದು. ಮನಸ್ಸನ್ನು ಯಾವುದೇ ರೀತಿಯ ಒಂದು ಸಣ್ಣ ವಿಚಾರಗಳು ಅದು ದೊಡ್ಡದಾಗಿ ನಿಮಗೆ ಮನಸ್ಸಲ್ಲಿ ಅಶಾಂತಿಯನ್ನು ಉಂಟು ಮಾಡ್ಬೋದು. ಹಾಗಾಗಿ ಮನೋನಿಯಂತ್ರಣ ಮತ್ತು ಮಾತನ್ನು ನಿಯಂತ್ರಣ ಮಾಡಬೇಕು. ಮಾತಿನಿಂದ ಈ ಸ್ವಲ್ಪ ಏರ್ಪೇರಾಗುತ್ತೆ. ವಿಶೇಷವಾಗಿ ನಿಮಗಿಂತ ಕಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯಗಳು, ಜಗಳ, ಕಲಹಗಳು ಬರ್ಬೋದಾಗಿದೆ. ಹಾಗಾಗಿ ವೈರುಧ್ಯದ ಒಂದು ವಿಚಾರಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತಂದುಕೊಳ್ಬೇಕಾಗತ್ತೆ. ಮನಸ್ಸು ವಿಕ್ಷಿಪ್ತವಾಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಜೊತೆಗೆ ಸರ್ಕಾರ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ಯಾವುದೇ ರೀತಿಯ ನೀವು ನಿಮ್ಮ ಒಂದು ಅಲ್ಲಿ ಸಿಟ್ಟನ್ನು, ದರ್ಪವನ್ನು ತೋರಿಸಿದರೆ ಅದರಿಂದ ನೀವು ಮತ್ತು ನಷ್ಟವನ್ನು, ತೊಂದರೆಯನ್ನು ಅನುಭವಿಸುವಂಥದ್ದು ಅಥವಾ ಸರ್ಕಾರಿ ಅಧಿಕಾರಿಗಳ ಕೆಂಗಣ್ಣಿಗೆ ಆಗಬೇಕಂತ ಪದನೆಗಳು ಬರ್ಬೋದಾಗಿದೆ. ಆ ಬಗ್ಗೆ ಸಹ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಆ ಬಳಿಕ ನಿಮಗೆ ಭಾನುವಾರ, ಸೋಮವಾರದ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಕೂಲ ಇರುತ್ತೆ. 13, 14, 15ರಲ್ಲಿ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಯಶಸ್ಸು, ಕೀರ್ತಿ, ಲಾಭ ಇರುತ್ತೆ. ಮತ್ತು ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಪ್ರಗತಿ ಇರುತ್ತೆ. ವಿದ್ಯಾರ್ಥಿಗಳು ಅಂದುಕೊಂಡಂಥ ನಿಮಗೆ ಸೀಟುಗಳು ಸಿಗೋದಾಗಲಿ, ಅಂಕಗಳು ಬರೋದಾಗಲಿ, ಜೊತೆಗೆ ನಿಮ್ಮ ಒಂದು ಭವಿಷ್ಯದ ಅಭಿವೃದ್ಧಿಗೆ ಇದು ನಾಂದಿ ಸಿಗುವಂತಹ ಸಹಾಯಗಳು ಸಿಗಲಿವೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಲಿವೆ. ಜೊತೆಗೆ ಯಾವುದೇ ರೀತಿಯ ನೀವು ಪ್ರಯತ್ನಗಳೀಗ ಬೇಗನೆ ಸಕ್ಸಸ್ ರೇಟ್ ಸಫಲತೆ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮ ಆಗಿರುವಂಥ ಘಟನೆ. ಹಾಗಾಗಿ 13, 14, 15 ಇದು ನಿಮ್ಮ ನಿಖರವಾಗಿ ಉತ್ತಮ ಫಲವನ್ನು ಕೊಡುವಂಥ ದಿನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 16, 17 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು, ಸಭೆ ಸಮಾರಂಭ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ದೀರ್ಘಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಒಂದು ಉತ್ತಮವಾದ ಗುಡ್ ನ್ಯೂಸ್ ಅಂದರೆ ಶುಭವಾದ ವಾರ್ತೆಗಳು ಈ ದಿನ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು 16, 17 ನಿರೀಕ್ಷೆ ಮಾಡ್ಬೋದು. ಯಾವುದೇ ಪ್ರಯತ್ನಗಳಿಗೆ, ಆರಂಭಗಳಿಗೆ ಭೇಟಿಯಾಗಲಿಕ್ಕೆ ಸಹ ಭಾಳ ಉತ್ತಮವಾದ ಅವಕಾಶ ಇಂದಿರುತ್ತೆ. ಎಲ್ಲರಲ್ಲಿ ಒಂದು ಸಕ್ಸಸ್ ರೇಟ್ ಅಥವಾ ಸಫಲತೆಗಳು ಭಾಳ ಉತ್ತಮವಾಗಿರುತ್ತವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 2 ದಿನಗಳು ಸ್ವಲ್ಪ ಚಂದ್ರನ ಕೊರತೆ ಬಂದರೂ ನಂತರದ 5 ದಿನಗಳು ಅಂದರೆ 13ರಿಂದ 17ರವರೆಗೂ ವಿಶೇಷವಾಗಿ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಯಾರು ವಿದ್ಯಾರ್ಥಿ, ಯುವಕರು, ಸಾಧಕರು ಅವರಿಗೆ 13ರಿಂದ 17ರ ಅವಧಿಯಲ್ಲಿ ಅವರ ಒಂದು ಜೀವಮಾನದ ಸಾಧನೆಗೆ ಸಂಬಂಧಪಟ್ಟ ಏನೋ ಮಹತ್ವದ ಘಟನೆ ಜರುಗುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಪ್ರಯತ್ನಶೀಲರಾಗಿ ನಂಬಿಕೆಯನ್ನು ಕಳ್ಕೊಬೇಡಿ. ನೀವು ಶ್ರದ್ಧೆ, ಭಕ್ತಿಯಿಂದ ನಿಷ್ಠೆಯಿಂದ ಏನೋ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನದಲ್ಲಿ ಖಂಡಿತ ಸಫಲತೆ ಬರುತ್ತೆ. ನಿಮ್ಮ ಜೀವನದ ಒಂದು ಏನೋ ನೀವು ಅತ್ಯುತ್ತಮವಾದ ಭವಿಷ್ಯದ ಒಂದು ಚಿಂತನೆಗೆ ಸಂಬಂಧಪಟ್ಟ ಘಟನೆಗಳು ಈ ವಾರದಲ್ಲಿ ಘಟಿಸಲಿವೆ. ಈ ವಾರದಲ್ಲಿ ಈ ಮಿಥುನ ರಾಶಿಯವರು ಬಳಸುವಂಥ ಬಣ್ಣಗಳು ಅಲ್ಲಿ ವಿಶೇಷವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ. ನಮಗೆ 13ರವರೆಗೂ ಅಲ್ಲಿ ರವಿ ಅನುಗ್ರಹ ಇರುತ್ತೆ.
14ಕ್ಕೆ ರವಿಯ ಪರಿವರ್ತನೆ, ಹಾಗೆ 13 ಅಥವಾ 14ರವರೆಗೂ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ನಿಮಗೆ 5 ದಿನಗಳಿರುವ ಕಾರಣ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಬುಧನ ಬೆಂಬಲ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತವಾಗಿರುತ್ತೆ, ಅದನ್ನು ಸಹ ನೀವು ಈ ವಾರಪೂರ್ತಿ ಬಳಸ್ಕೊಳ್ಬೋದು. ಹಾಗಾಗಿ ವಿಶೇಷವಾಗಿ ಸ್ನೋ, ಗ್ರೀನ್, ಗ್ರೇ ಬಣ್ಣಗಳನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 14ರವರೆಗೆ ಅಷ್ಟೇ ಬಳಸಿಕೊಳ್ಳುತ್ತದೆ. ರವಿಯ ಅನುಗ್ರಹ ಅಲ್ಲಿವರೆಗಿರುತ್ತೆ. ಇನ್ನು ಬಳಸುವಂತಹ ಸಂಖ್ಯೆಗಳು 2, 4, 5 2, 4, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆ ನಂಬರ್ 1 ಅಥವಾ ಸಂಖ್ಯೆ 1ಅನ್ನು 14ರೊಳಗೆ ರವಿಯ ಅನುಗ್ರಹ ಇರುವಂಥದ್ದು 14ರವರೆಗೆ ನೀವು ಬಳಸ್ಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅನೇಕ ಒಂದು ಇಷ್ಟವಾಗುವಂಥ ಘಟನೆಗಳು, ಪ್ರಮುಖವಾದ ಘಟನೆಗಳು, ಜೊತೆಗೆ ಗ್ರಹ ಬೆಂಬಲದ ವಿಶೇಷವಾದ ಅನುಕೂಲಗಳು, ಮನಸ್ಸಿಗೆ ಸಮಾಧಾನ ಆಡುವಂಥ ಹಲವಾರು ಶುಭ ಘಟನೆಗಳು ಈ ವಾರದಲ್ಲಿ ಜರುಗಲಿವೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ವಾರದ ಆರಂಭದಲ್ಲಿ ನಿಮಗೆ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಕಂಡುಬರೋ ಕಾರಣ ಕೆಲವೊಮ್ಮೆ ಬಂಧು ಮಿತ್ರರ ಜೊತೆಗೆ ಅಸಮಾಧಾನ ವಾತಾವರಣ, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು, ಮನಸ್ಸಿಗೆ ಚಿಂತೆ ಎಲ್ಲ ಆಗ್ಬೋದು. ಆದರೆ ಅಲ್ಲಿ ಒಂದು ಸಮಾಧಾನಕರ ವಿಚಾರ ಅಂದರೆ ಈ ವಾರದಲ್ಲಿ ಆರಂಭದ ನಿಮಗೆ 14ರವರೆಗೂ, ಆರಂಭದಿಂದ 14ರವರೆಗೂ 11ರಿಂದ 14ರವರೆಗೂ ವಿಶೇಷವಾಗಿ ಗುರುವಿನ ಬೆಂಬಲ ಇರುತ್ತೆ. ಜೊತೆಗೆ ಅಲ್ಲಿ ವಿಶೇಷವಾಗಿ ರವಿಯ ಬೆಂಬಲ ನಿಮಗೆ ವಾರಪೂರ್ತಿ ಇರುತ್ತೆ. ಸೂರ್ಯ ಭಗವಂತರ ಆಶೀರ್ವಾದ ವಾರಪೂರ್ತಿ ಇರುತ್ತೆ. ಬುಧನ ಬೆಂಬಲ ಉತ್ತಮವಾಗಿರುತ್ತೆ. ಶುಕ್ರನು ಅನುಕೂಲವಾಗಿದ್ದಾನೆ. ಅದೇ ರೀತಿ ನಿಮಗೆ ಆ ಕೇತುವಿನ ಬೆಂಬಲ ಸಹ ವಾರದ ಒಂದು ಅಂತ್ಯದವರೆಗೂ ಇರುತ್ತೆ. ಹಾಗಾಗಿ ಅಲ್ಲಿ ಇತರ ಗ್ರಹಗಳ ಒಂದು ಅನುಕೂಲತೆಗಳು ಈ ವಾರದಲ್ಲಿ ಉತ್ತಮ ಇರುತ್ತೆ. ಜೊತೆಗೆ ಈ ವಾರದಲ್ಲಿ ಆಗುವಂಥ ಪರಿವರ್ತನೆಗಳು ಅಲ್ಲಿ ವಿಶೇಷವಾಗಿ ಗುರುವಿನ ಪರಿವರ್ತನೆ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ, ಆದರೆ ರವಿಯ ಪರಿವರ್ತನೆ ನಿಮ್ಮ ಪರವಾಗಿಯೇ ಇರುತ್ತೆ. ರವಿ ನಿಮಗೆ ಈ ವಾರದಲ್ಲಿ ಆತನು ಲಾಭ ಸ್ಥಾನಕ್ಕೆ ಬರಲಿದ್ದಾನೆ. ಹಾಗಾಗಿ ಗುರುಬಲ ಹೋದರೂ ಸಹ ನಿಮಗೆ ಅಲ್ಲಿ ತಾತ್ಕಾಲಿಕವಾಗಿ ಹೆಚ್ಚು ತೊಂದರೆಗಳಿರುವುದಿಲ್ಲ. 1 ತಿಂಗಳ ಮಟ್ಟಿಗೆ ನಿಮಗೆ ವಿಶೇಷವಾಗಿ ರವಿಯ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರಲಿದೆ. ಹಾಗಾಗಿ ಅಂಥ ಒಂದು ಉತ್ತಮವಾದ ಘಟನೆಗಳು ಈ ವಾರದಲ್ಲಿ ಜರುಗಿದೆ. ಆರಂಭದಲ್ಲಿ ಸ್ವಲ್ಪ ಚಂದ್ರನ ಬಲದ ಕೊರತೆ ಇರುವ ಕಾರಣ ಇಲ್ಲಿ ಭಾನುವಾರ, ಸೋಮವಾರ ಸಣ್ಣ ಪುಟ್ಟ ಮಾತಿನ ಚಕಮಕಿ, ಬಂಧು ಮಿತ್ರರ ಜೊತೆಗೆ ಕಲಹ ಆಗುವಂಥ ಇವೆಲ್ಲ ಜರಗಬಹುದು. ಆದರೆ ಹಣಕಾಸು, ಆರೋಗ್ಯಕ್ಕೆ ಸಂಬಂಧಪಟ್ಟ ಏನೋ ಚಿಂತೆ ಇಲ್ಲ. ವ್ಯಾಪಾರ, ವೃತ್ತಿ, ಉದ್ಯೋಗಗಳು ಚೆನ್ನಾಗಿ ನಡೀತಾ ಹೋಗುತ್ತೆ. 13, 14, 15ರಲ್ಲಿ ಅಲ್ಲಿ ವಿಶೇಷವಾಗಿ ಪಂಚಮದ ಚಂದ್ರನಿಂದಾಗಿ ನಿಮಗೆ ವ್ಯಾಪಾರ, ಶಿಕ್ಷಣ ಅಥವಾ ಉದ್ಯೋಗ, ಹಣಕಾಸು ಸಂಬಂಧಪಟ್ಟ ಎಲ್ಲ ಉತ್ತಮವಾಗಿ ನಡೆಯುತ್ತಾ ಹೋಗುತ್ತೆ. ಗುರುವಿನ ಬೆಂಬಲ, ರವಿಯ ಬೆಂಬಲ ಕಾರಣ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇವೆಲ್ಲವೂ ಬೇಗ ಬೇಗ ಆಗುತ್ತೆ. ಹಾಗಾಗಿ ಇಂತಹ ಒಂದು ವಿಚಾರ ಇದ್ದರೆ 13, 14ರಂದು 15ರಂದು ಮಾಡ್ಕೋಬೋದು. ಯಾವುದೇ ಪ್ರಮುಖವಾದ ವ್ಯಕ್ತಿಗಳನ್ನ ಭೇಟಿ ಮಾಡಬೇಕಾದ್ರೆ ಅದು ಮಾಡ್ಕೋಬೋದು. ಏನು ಈ ದಿನದಲ್ಲಿ ವಿಶೇಷವಾಗಿ ನಿಮ್ಮ ಮೇಲೆ ಕೆಲವೊಂದು ಕಿರಿಯರ ಜೊತೆಗೆ ವಾಗ್ವಾದಗಳು, ಅನುಮಾನಗಳು ಜರಬಹುದು. ಹಾಗೆ ಕಿರಿಯ ವ್ಯಕ್ತಿಗಳ ಜೊತೆಗೆ ಬಾಂಧವ್ಯದ ಕುರಿತು ಸ್ವಲ್ಪ ಹೆಜ್ಜೆ ಬೇಕಾಗುತ್ತೆ. ಇನ್ನು ವಾರದ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅತ್ಯುತ್ತಮವಾಗಿ ಚಂದ್ರನ ಬೆಂಬಲ ಸಹ ಬರಲಿದೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಇರತಕ್ಕಂಥ ಒಂದು ರವಿಯ ಬೆಂಬಲ ಅಥವಾ ಒಂದು ಶುಕ್ರನ ಬೆಂಬಲ, ಬುಧನ ಬೆಂಬಲ ಎಲ್ಲ ಸಹಾಯಕ್ಕೆ ಬಂದು ವ್ಯಾಪಾರ, ವೃತ್ತಿ, ಉದ್ಯೋಗದವರಿಗೆ ಮುನ್ನಡೆಯಿದೆ. ಏನಾದರೂ ಹೊಸದನ್ನು ಒಪ್ಪಂದ ಮಾಡಲಿಕ್ಕೆ ಅವಕಾಶಗಳು, ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಅನುಕೂಲಕರವಾಗಿವೆ. ಭೂಮಿಗೆ ಸಂಬಂಧಪಟ್ಟ ದಾಖಲೆ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಇಂತಹ ಒಂದು ಚಾಲನೆಗಳು ಬರ್ಬೋದು. ಅಥವಾ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಒಂದು ಡಾಕ್ಯುಮೆಂಟ್ಗಳಿಗೆ ಕೈಗೆ ಸೇರುವಂಥದ್ದು ಇತ್ಯಾದಿ ಘಟನೆಗಳು ಆಗ್ತವೆ. ಹಾಗಾಗಿ 16, 17 ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳ ನಿಗದಿ ಮಾಡಿಕೊಂಡ್ರೆ ಇವೆಲ್ಲ ಉತ್ತಮವಾಗಿ ಜರುಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅನೇಕ ಉತ್ತಮ ಘಟನೆಗಳು, ಉತ್ತಮವಾದ ಬದಲಾವಣೆಗಳು ಜರಗಲಿವೆ. ಗುರುವಿನ ಪರಿವರ್ತನೆ ಬಳಿಕ ನಿಮಗೆ ಗುರುಬಲನೂ ಹೋಗಿಬಿಡುತ್ತೆ. ಅಂದರೆ 14ರವರೆಗೆ ಗುರುಬಲ ಇರುವಂಥದ್ದು, 14ರಿಂದ ನಿಮಗೆ ಗುರುಬಲ ಇರೋದಿಲ್ಲ. ಆದರೆ ಈ ವಾರದಲ್ಲಿ ನೀವು ಅಷ್ಟೇನೂ ಅಸಮಾಧಾನ ಪಡುವಂಥದ್ದೇನಿಲ್ಲ. ಸಮಾಧಾನಕರವಾಗಿ ನಿಮಗೆ ರವಿ, ಶುಕ್ರ, ಬುಧ ಈ ಗ್ರಹಗಳು ತುಂಬ ಅನುಕೂಲವಾಗಿರುತ್ತೆ. ಜೊತೆಗೆ ಕೇತು ಸಹ ಈ ವಾರ ಪೂರ್ತಿ ನಿಮಗೆ ಅಲ್ಲಿ ಪೂರಕವಾಗಿ ಇದ್ದಾನೆ. ಹಾಗಾಗಿ ಅನೇಕ ರೀತಿಯ ಹಣಕಾಸು ಅಥವಾ ಒಪ್ಪಂದಕ್ಕೆ ಸಂಬಂಧಪಟ್ಟ ಘಟನೆಗಳು, ಪ್ರಮುಖವಾದ ಕೊಡುಕೊಳ್ಳುವಂಥ ವ್ಯವಹಾರಗಳು, ಜೊತೆಗೆ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿಗಳು, ಉದ್ಯೋಗ ಮಾಡುವಂಥ ಉದ್ಯೋಗ ಸಿಗುವಂಥ ಅವಕಾಶವೆಲ್ಲ ಈ ವಾರದಲ್ಲಿ ಸಿಗ್ಬೋದಾಗಿದೆ. ವಿದ್ಯಾರ್ಥಿಗಳು ಸಹ ಭಾಳ ಅನುಕೂಲವಾಗಿ ಅವರಿಗೆ ಅಂದುಕೊಂಡಂಥ ಸೀಟುಗಳು ಸಿಗುವಂಥ ಯೋಜನೆಗಳು ಇರ್ತವೆ. ಹಾಗಾಗಿ ಈ ವಾರವನ್ನು ಅನೇಕ ರೀತಿಯ ಶುಭವನ್ನು ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಯೆಲ್ಲೋ ಅಥವಾ ಹಳದಿ ಬಣ್ಣ 14ರವರೆಗೆ ಬಳಸ್ಕೊಳ್ಳಿ. ಯೆಲ್ಲೋ ಅಥವಾ ಹಳದಿ ಬಣ್ಣನ 14ರವರೆಗೆ ಬಳಸ್ಕೊಳ್ಳುವಂಥದ್ದು. ಗುರು ಅನುಗ್ರಹ ಅಲ್ಲಿವರೆಗೆ ಇರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಬೋದು. ವೈಟ್ ಅಥವಾ ಬಿಳಿ ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಹ ವಾರ ಪೂರ್ತಿ ಬಳಸ್ಕೋಬೋದು. ಇನ್ನು ಸಂಖ್ಯೆಗಳು 5, 6, 7 ಎಂಬಂಥ ಸಂಖ್ಯೆಗಳನ್ನು ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 1ಅನ್ನು ಅಲ್ಲಿ 14 ಸಂಖ್ಯೆ 1ಅನ್ನು ವಾರ ಪೂರ್ತಿ ಬಳಸ್ಕೊಳ್ತದ್ದು. 5, 6, 7ಅನ್ನು ನೀವು ಬಳಸ್ಕೊಳ್ಳೋದು ವಾರ ಪೂರ್ತಿ. ಅದೇ ರೀತಿ ಈ ಸಂಖ್ಯೆ 3 ಅಥವಾ ಗುರುವಿನ ಸಂಖ್ಯೆದ ನಂಬರ್ 3ಅನ್ನು ನೀವು ಅಲ್ಲಿ 14ರವರೆಗೆ ಬಳಸ್ಕೊಳ್ತು. 15ರ ಬಳಿಕ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಂಡ್ರೆ ಈ ವಾರದಲ್ಲಿ ಅನೇಕ ವಿಶೇಷ ಘಟನೆಗಳು ನಿಮಗೆ ಸಾಕ್ಷಿಯಾಗಲಿವೆ. ವಿಶೇಷವಾಗಿ ನಿಮಗೆ ಇದಕ್ಕಂಥ ರವಿಯ ಬೆಂಬಲ, ಬುಧ, ಶುಕ್ರರ ಬೆಂಬಲದಿಂದ ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ ಬಹಳ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಉತ್ತಮವಾದ ಆರಂಭವಾಗಿ ಬರ್ತಾಯಿದೆ. ವಿಜಯ, ಲಾಭ ಇತ್ಯಾದಿ ಘಟನೆಗಳು, ಜೊತೆಗೆ ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳಾಗಲಿವೆ.
ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿಗೆ ವಿಜಯ ಮುನ್ನಡೆ ಆಗಲಿವೆ. ಜೊತೆಗೆ ಯಾವುದೇ ರೀತಿಯ ಪ್ರಾರಂಭವನ್ನು ಮಾಡಲಿಕ್ಕೆ ಅಥವಾ ಯಾವುದೇ ರೀತಿಯ ಒಂದು ಹೊಸದರ ಆರಂಭಕ್ಕೆ ಈಗ ಒಂದು ಚಾಲನೆಗಳು ಸಿಗ್ಬೋದು. ಅಥವಾ ಮುಂದಿನ ಭವಿಷ್ಯದ ಯೋಜನೆಗಳಿಗೆ ನಿಮಗೆ ಪೂರಕವಾಗುವಂಥ ಸಹಾಯಕವಾಗುವಂಥ ವ್ಯಕ್ತಿಗಳಾಗಲಿ, ಪ್ರಮುಖವಾದ ವ್ಯಕ್ತಿಗಳಾಗಲಿ, ರಾಜಕೀಯ ಮೂಲ ಸರ್ಕಾರಿ ಮೂಲದ ವ್ಯಕ್ತಿಗಳ ಒಂದು ಸಹಾಯ ಅಥವಾ ಅವರೊಂದು ಮಾರ್ಗದರ್ಶನ ನಿಮಗೆ ಸಿಗಲಿದೆ. ಇನ್ನು ದೀರ್ಘಕಾಲದಿಂದ ನೀವು ಶುಭ ಕಾರ್ಯಗಳಿಗೆ ಪ್ರಯತ್ನ ಬಟ್ ಅಂಥ ಶುಭ ಕಾರ್ಯಗಳು ಒಂದು ಈಗ ಸಿದ್ಧಿಯಾಗುವಂಥ ಒಂದು ಶುಭ ಲಕ್ಷಣಗಳು ಕಾಣಿಸಿಕೊಳ್ಳಲಿವೆ. ಜೊತೆಗೆ ಈ ವಾರವು ನಿಮಗೆ ಅನೇಕ ರೀತಿಯ ಒಂದು ಉತ್ತಮವಾದ ಸಂಜ್ಞೆಗಳನ್ನು ಅಥವಾ ಶುಭ ಶಕುನಗಳನ್ನು ನೀಡುವಂಥ ವಾರ ಆಗಿರುತ್ತೆ. ಯಾಕಂದರೆ ಗುರುಬಲ ಬರುವಂಥ ಒಂದು ಶುಭ ಶಕುನ 14ರ ರಾತ್ರಿ ಬಳಿಕ ನಿಮಗೆ ಗುರುಬಲ ಬರಲಿದೆ. ಹಾಗಾಗಿ ಯಾವುದೇ ರೀತಿ ನಮಗೆ ಒಳ್ಳೆಯದಾಗತ್ತೆ ಅನ್ನೋದರ ಒಂದು ಸ್ವಲ್ಪ ದಿನಗಳ ಮುಂಚೆನೇ ಒಂದು ಒಳ್ಳೆಯ ಶಕುನಗಳು ಅಥವಾ ಒಳ್ಳೆಯ ಒಂದು ವಿಚಾರಗಳು ನಮಗೆ ಹತ್ತಿರ ಬರ್ತವೆ. ಎಷ್ಟು ದಿನ ನಿಮ್ಮಿಂದ ದೂರ ಆಗ್ತಿದ್ದಂತಹ ಕೆಲವು ಉತ್ತಮ ವಿಚಾರಗಳು ಈಗ ನಿಮ್ಮ ಸಮೀಪ ಬರೋದಾಗಲಿ, ಅಥವಾ ಎಷ್ಟು ದಿನ ನಿಮಗೆ ಯಾವುದೋ ನಿರಾಕರಣೆ ಆಗಬಂದ ಅವಕಾಶಗಳು ಈಗ ಸಿಗೋದಾಗಲಿ ಆಗುತ್ತೆ. ಉದ್ಯೋಗ ಪ್ರಯತ್ನದವರೆಗೂ ಉದ್ಯೋಗ ಸಿಗುವಂಥ ಅವಕಾಶ, ವ್ಯಾಪಾರ ಉದ್ಯಮಗಳನ್ನು ಮಾಡುವಂಥವ್ರಿಗೆ ಅಂದ್ಕೊಂಡವರಿಗೆ ಅಂಥ ಒಂದು ಅದಕ್ಕೆ ಬೇಕಾದ ಸ್ಥಳಾವಕಾಶನೋ, ಹಣಕಾಸಿನ ಸಹಾಯನೋ, ಪಾರ್ಟ್ನರ್ಗಳು ಎಲ್ಲ ಸಿಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಒಂದು ಇನ್ನಿತರವಾದ ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಮಾಡಬೇಕಾದ್ರೆ ಈ ವಾರದಲ್ಲಿ ಚಾಲನೆ ಸಿಗಲಿವೆ. ಹಾಗಾಗಿ ವಾರದ ಆರಂಭ ನಿಮಗೆ ಬಹಳ ಉತ್ತಮ ಇದೆ. ಚಂದ್ರನ ಬಲ ಇರುವಂಥದ್ದು, ಇತರ ಗ್ರಹಗಳ ಬೆಂಬಲ ಸಹ ಅಲ್ಲಿ ಚೆನ್ನಾಗಿರುತ್ತೆ. ಇನ್ನು 13, 14, 15ರಲ್ಲಿ ವಿಶೇಷವಾಗಿ ನಿಮಗೆ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಇದ್ದರೂ ಇತರ ಗ್ರಹಗಳ ಅನುಕೂಲದಿಂದ ವಿಶೇಷವಾದ ಪರಿವರ್ತನೆಗಳಾಗಲು ಶುಕ್ರನು ನಿಮಗೆ ವಾರ ಪೂರ್ತಿ ಪೂರಕವಾಗಿರ್ತಾನೆ. ಜೊತೆಗೆ ಈ ವಾರದ ಈ 14ರ ರಾತ್ರಿಯಿಂದ ಆಗುವಂಥ ಗುರುವಿನ ಪರಿವರ್ತನೆ ಅದು ನಿಮಗೆ ಬಹಳ ಪೂರಕವಾಗುತ್ತೆ. ಯಾಕಂದರೆ ಗುರುಬಲವನ್ನು ಪಡೆಯುವಂಥ ರಾಶಿಗಳು ನಿಮ್ಮ ರಾಶಿಯು ಒಂದಾಗಿರುತ್ತೆ. ಹಾಗಾಗಿ 5 ರಾಶಿಗಳಿಗೆ ಒಂದು ಪರಿವರ್ತನೆಯಲ್ಲಿ ಗುರುಬಲ ಸಿಗುತ್ತೆ. ಅಂಥ ರಾಶಿಗಳಲ್ಲಿ ಶಿವರಾಶಿ ಒಂದಾಗಿರೋ ಕಾರಣ ನಿಮಗೆ 14ರ ರಾತ್ರಿಯ ಬಳಿಕ ನಿಮಗೆ ಗುರುಬಲ ನಿಮ್ಮದಾಗಲಿದೆ. ಹಾಗೆ ಗುರುವಿನ ವಿಶೇಷವಾದ ಅನುಗ್ರಹದಿಂದ ನಿಮಗೆ ಲಾಭ, ಯಶ, ಕೀರ್ತಿ ಜಗಳಾಗುವಂಥದ್ದು. ಲಾಭ ಸ್ಥಾನದಲ್ಲಿ ಗುರು ಬರಲಿದ್ದಾನೆ. ಹಾಗೆ ಲಾಭ ಬರುವಂಥ ಗುರುವಿಂದ ಕೀರ್ತಿ, ಯಶಸ್ಸು, ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಇವೆಲ್ಲವೂ ಗುರುಬಲದಿಂದ ಆಗುತ್ತೆ. ಹಾಗೆ ಗುರುವಿನ ಪ್ರತ್ಯೇಕವಾದ ವಿಡಿಯೋನ, ಗುರುಬಲದ ವಿಚಾರವನ್ನು ಪ್ರತ್ಯೇಕವಾಗಿ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾದ ಫಲಿತಾಂಶವನ್ನು ನೀವು ವಿವರವಾಗಿ ವೀಕ್ಷಣೆ ಮಾಡ್ಕೋಬೋದು. ಹಾಗಾಗಿ ಇಂದಿನ ಈ 13, 14ರಲ್ಲಿ 15ರಲ್ಲಿ ವಿಶೇಷವಾದ ಬೆಂಬಲ, ಅಲ್ಲಿ ಒಂದು ಗುರುವಿನ ಪರಿವರ್ತನೆಯಿಂದ ಲಾಭಗಳು ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲೆಲ್ಲ ಮುನ್ನಡೆ ಆಗಲಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಯಾರಲ್ಲಿದ್ದಾರೆ ಸಿಂಹರಾಶಿಯವರು ಅವರಿಗೆ ಈ ಮೇಲಿನಿಂದ ಅಂದರೆ 14ರ ಬಳಿಕದಿಂದ ನಿಮಗೆ ಗುರುವಿನ ವಿಶೇಷವಾದ ಬೆಂಬಲ ಇರೋ ಕಾರಣ ನೀವು ಅಂದುಕೊಂಡಂತೆ ನಿಮಗೆ ಸೀಟುಗಳು ಸಿಗೋದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಸಿಗುವಂಥದ್ದು, ಸರ್ಕಾರದ ಯಾವುದೇ ರೀತಿಯ ಈ ಹುದ್ದೆಗಳಿಗೆ ಬರುವಂಥ ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮಗೆ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಯುವ ವರ್ಗದವರಿಗೆ ಈ ಉದ್ಯೋಗ ಸಿಗುವಂಥ ಅವಕಾಶವೆಲ್ಲ ಶಿವರಾಶಿಯವರಿಗೆ ಈಗ ಗುರುವಿನ ಅನುಗ್ರಹದಿಂದ ಸಿದ್ಧಿಯಾಗಲಿವೆ. ಇನ್ನು ವಾರದ ಕೊನೆಯ ದಿನ 16, 17 ನಿಮ್ಮ ಪಾಲಿಗೆ ಉತ್ತಮ ದಿನವೇ. ಅಲ್ಲಿ ಅನೇಕ ರೀತಿಯ ಅವಕಾಶಗಳು ಸಿಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಅವಕಾಶಗಳು ಇರ್ತವೆ. ಆದರೆ ಇಂದು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ವಿರೋಧಿಗಳಿಂದ ನಿಮಗೆ ತೊಂದರೆಗಳಾಗುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಸಾರ್ವಜನಿಕ ಸ್ಥಳದಲ್ಲಿ ಅವಮಾನಗಳಾಗುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆಗಳಿಂದ ನಿಮಗೆ ಏನಾದರೂ ದಂಡನೆ, ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ. ಹಾಗೆ ಎಂಥ ವಿಚಾರ ಬಗ್ಗೆ ಎಚ್ಚರಬೇಕು. ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ, ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸಗಳಿಗೆ ಇಂದು ಕೈ ಹಾಕಬಾರದು ಶುಕ್ರವಾರ, ಶನಿವಾರದಂದು. ಒಟ್ಟಿನಲ್ಲಿ ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಹಲವಾರು ಅದ್ಭುತವಾದ ಪರಿಣಾಮಗಳು ಗುರುವಿನ ಅನುಗ್ರಹದಿಂದ ಆಗಲಿವೆ. ಜೊತೆಗೆ ಆಗುವಂಥ ರವಿ ಅಥವಾ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನ ಪರಿವರ್ತನೆ ಸಹ ನಿಮಗೆ ಅನುಕೂಲವಾಗಿ 14ರಿಂದ ಬರಲಿದೆ. 14ರ ರಾತ್ರಿ ಸೂರ್ಯನ ಪರಿವರ್ತನೆ. ಹಾಗೆ 15ರಿಂದ ನಿಮಗೆ ಗುರು ಮತ್ತು ರವಿಯ ಒಂದು ಏಕಕಾಲದ ಒಂದು ಆಶೀರ್ವಾದ ಸಿಗುವಂಥ ರಾಶಿ ನಿಮ್ಮದಾಗಿರುತ್ತೆ. ಹಾಗೆ ಅನೇಕ ರೀತಿಯ ಪರಿವರ್ತನಾಶೀಲವಾದ ಒಂದು ಪ್ರಕ್ರಿಯೆಗಳು ಈ ವಾರದಿಂದ ಆರಂಭವಾಗಲಿ. ಹಾಗಾಗಿ ಇದು ಅತ್ಯಂತ ಮಹತ್ವದಾಗಿರುತ್ತೆ. ಯಾಕಂದರೆ ಅಲ್ಲಿ ವರ್ಷಕ್ಕೊಮ್ಮೆ ರಾಶಿ ಬದಲಿಸುವಂಥ ಗುರು ನಿಮಗೆ ಅಪರೂಪದಲ್ಲಿ 12 ವರ್ಷಗಳ ಬಳಿಕ ನಿಮಗೆ ಲಾಭಸ್ಥಾನದಲ್ಲಿ ಲಾಭವನ್ನು ಕೊಡಲಿದ್ದಾನೆ. ಅದೇ ರೀತಿ ವರ್ಷದಲ್ಲಿ ಕೇವಲ 3 ಅಥವಾ 4 ಬಾರಿ ಸಿಗುವಂಥ ಒಂದು ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ. ಹಾಗಾಗಿ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥ ಪ್ರಮುಖವಾದ ಕೆಲಸ ಕಾರ್ಯ, ಜೀವಮಾನದ ಏನಾದರೂ ಸಾಧನೆಗಳು ಮಾಡಬೇಕು, ಅದು ಏನಾದರೂ ಆರಂಭಗಳನ್ನು ಮಾಡಬೇಕು, ನೀವು ಇಂದಿನ ಈ ವಾರದಿಂದ ಉತ್ಸಾಹದಿಂದ ಒಂದು ಪ್ರಯತ್ನ ಮಾಡಿ. ನಿಮ್ಮ ಉತ್ಸಾಹಕ್ಕೆ, ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಗ್ರಹಗಳ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 14ರಿಂದ ಬಳಸಿಕೊಳ್ಳಿ. ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ನೀವು 15ರಿಂದ ಬಳಸಿಕೊಳ್ಳುವಂಥದ್ದು. ಜೊತೆಗೆ ವೈಟ್ ಅಥವಾ ಬಿಳಿ ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳೋದು. ಹಾಗೆ ಆರೆಂಜ್, ಯೆಲ್ಲೋ, ವೈಟ್ ಬಣ್ಣಗಳನ್ನು ಬಳಸ್ಬೋದು. ಸಂಖ್ಯೆಗಳು 1, 3, 6, 1, 3, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಆದರೆ ಚಿಂತೆ ಬೇಕಾಗಿಲ್ಲ. ಅಲ್ಲಿ ಬುಧ ಮತ್ತು ಮಂಗಳರ ವಿಶೇಷವಾದ ಬೆಂಬಲ, ಜೊತೆಗೆ ಗುರುಬಲವು ನಿಮಗೆ ಆರಂಭದ ಕೆಲವು ದಿನಗಳು ಅಂದರೆ 14ರ ರಾತ್ರಿವರೆಗೂ ಗುರುವಿನ ಬೆಂಬಲ ಸೇರುತ್ತೆ. ಹಾಗಾಗಿ ಹೆಚ್ಚಿನೇನು ಆತಂಕವನ್ನು ಪಡಬೇಕಾಗಿಲ್ಲ. ಪ್ರಬಲವಾದ ಒಂದು 3-4 ಗ್ರಹಗಳ ಬೆಂಬಲ ನಿಮಗೆ ಇರುವ ಕಾರಣ ಅಲ್ಲಿ ಗುರು ಆಗಲಿ, ಮಂಗಳನಾಗಲಿ, ಬುಧನಾಗಲಿ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಹಣಕಾಸು, ವ್ಯಾಪಾರ, ಉದ್ಯೋಗ, ವೃತ್ತಿಗೆ ಸಂಬಂಧಪಟ್ಟ ಯಾವುದೇ ಅಡೆತಡೆಗಳು ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಒಂದು ಆರ್ಥಿಕವಾದ ಒಂದು ನಷ್ಟಗಳು ಅಥವಾ ಒಂದು ಏನಾದರೂ ಆರ್ಥಿಕವಾದ ವಿವಾದಗಳು
ಈ ಭಾನುವಾರ ಸೋಮವಾರ ಬರ್ಬೋದು. ಜೊತೆಗೆ ನಿಮ್ಮದೇ ಒಂದು ರಿಲೇಟಿವ್ಗಳು, ನಿಮ್ಮದೇ ಬಂಧುಗಳು ನಿಮಗೆ ಹಣಕಾಸಿನ ವಿಚಾರಕ್ಕೆ ಯಾವುದೇ ವಿಚಾರ ಅವರಲ್ಲಿ ವಾಗ್ವಾದಗಳು ಆಗ್ಬೋದು, ಅಥವಾ ಕೊಡುಕೊಳ್ಳುವಿಕೆ ವಿಚಾರದಲ್ಲಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಕೊಡುಕೊಳ್ಳುವಿಕೆ ಎಚ್ಚರಿಕೆ ಹೆಚ್ಚಬೇಕು. ಇನ್ನು ಆನ್ಲೈನ್ ಪಾವತಿ ಪೇಮೆಂಟ್ಗಳನ್ನು ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ನೀವು ಪಾವತಿ ಮಾಡುವಾಗ ಅಲ್ಲಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ಈ 11, 12 ಭಾನುವಾರ ಸೋಮವಾರದಲ್ಲಿ ಇಂಥ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ. ಇನ್ನು 13, 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ರಾಜಯೋಗದ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲಗಳಿವೆ. ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ಉದ್ಯಮಗಳನ್ನು ಮಾಡೋರಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಕಾಶ ಇರುತ್ತೆ. ಜೊತೆಗೆ ಯಾವುದೇ ರೀತಿ ಸರ್ಕಾರ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮಾಡಿಸ್ಕೊಳ್ಳಿಕ್ಕೆ 13, 14, 15 ನಿಮ್ಮ ಪಾಲಿಗೆ ಉತ್ತಮವಾದ ಅವಕಾಶ. ಹಾಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 16, 17 ಸಾಮಾನ್ಯ ದಿನದ ಕಂಡು ಬರುತ್ತೆ. 16, 17 ಚಂದ್ರನ ಬೆಂಬಲದ ಕೊರತೆ. ಜೊತೆಗೆ ನಿಮಗೆ 15ರ ಬಳಿಕ ಅಲ್ಲಿ ಗುರುವಿನ ಬೆಂಬಲ ನಿವಾರಣೆ ಆಗಲಿವೆ. ಹಾಗಾಗಿ ಈ ವಾರದ ಕೊನೆಯ 2 ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ಸಂಕಷ್ಟಗಳು ಎದುರಾಗ್ಬೋದು. ಏಕಕಾಲದಲ್ಲಿ ಅನೇಕ ರೀತಿಯ ಅಡೆತಡೆಗಳು, ವಿಘ್ನಗಳು ಬರ್ಬೋದು. ಮನಸ್ಸಿಗೆ ಅಸಮಾಧಾನ ಅಥವಾ ಬೇಜಾರಾಗುವಂಥ ಘಟನೆಗಳು ಇರ್ಬೋದು. ಇತರರ ಜೊತೆಗೆ ಮಾತಿನ ಚಕಮಕಿ, ವಿಶೇಷವಾಗಿ ಹಿರಿಯ ವ್ಯಕ್ತಿಗಳ ಜೊತೆ, ತಂದೆ, ತಾಯಿ, ಅತ್ತೆ, ಮಾವ ಅಥವಾ ನಿಮ್ಮ ಮೇಲಧಿಕಾರಿ ಮುಂತಾದ ಹಿರಿಯ ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯ, ಹಿರಿಯ ವ್ಯಕ್ತಿಗಳು ನಿಮ್ಮ ವಿರೋಧ ಮಾಡುವಂಥದ್ದು ಅಥವಾ ನಿಮ್ಮ ಒಂದು ನಡವಳಿಕೆ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ಇವೆಲ್ಲ ಆಗುತ್ತೆ. ಹಾಗೆ ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ವಾರದ ಕೊನೆ ದಿನಗಳು ಬೇಕಾಗುತ್ತೆ. ಜೊತೆಗೆ ಆರ್ಥಿಕವಾಗಿ ಹಾಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡುವಾಗ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ನೀವು ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ ಈ ಶುಕ್ರವಾರ ಮತ್ತು ಶನಿವಾರದಂದು. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಆಗತಕ್ಕಂಥ ಗ್ರಹಗಳ ಪರಿವರ್ತನೆಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆರಂಭದ ದಿನಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, 15ರವರೆಗೂ. 15ರ ಬಳಿಕ ಆಗುವಂಥ ಗ್ರಹದ ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿ ಆಗುವ ಕಾರಣ ಅಲ್ಲಿ ತನುಮನ ಧನದ ಒಂದು ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಗುರುಬಲದ ನಿವೃತ್ತಿ ಆಗುತ್ತೆ. ನಿಮಗೆ ನಿವೃತ್ತಿ ಆದ ಬಳಿಕ ಅಲ್ಲಿ ನಿಮಗೆ ಇಷ್ಟು ದಿನ ಇದ್ದಂಥ ಒಂದು ಉತ್ತಮ ಪರಿಸರಗಳು, ಉತ್ತಮವಾದ ಒಂದು ವ್ಯವಸ್ಥೆಗಳು ಅವು ಒಂದೊಂದಾಗಿ ನಿಮಗೆ ವಿರುದ್ಧವಾಗಿ ಪರಿಣಾಮ ಆಗ್ಬೋದು. ಹಾಗಾಗಿ ತನುಮನ ಧನದ ಎಚ್ಚರಿಕೆಯನ್ನು ವಾರದ ಕೊನೆಯ ದಿನದ 15ರ ಬಳಿಕನೂ ವಹಿಸಬೇಕಾಗತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಇದನ್ನು ವಾರಪೂರ್ತಿ ಬಳಸೋದು. ಗ್ರೀನ್ ಅಂದರೆ ಅಲ್ಲಿ ವಿಶೇಷವಾಗಿ ಬುಧನ ಸಂಕೇತ ವಾರಪೂರ್ತಿ ಇರುತ್ತೆ ಉತ್ತಮವಾಗಿ. ಜೊತೆಗೆ ಅಪರೂಪದಲ್ಲಿ ವಾರ ಕೊಟ್ಟಂಥ ಮಂಗಳ, ಹಾಗಾಗಿ ಮಂಗಳನ ಸಂಕೇತವಾದ ರೆಡ್ ಅಥವಾ ಕೆಂಪು ಬಣ್ಣ ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಗುರುವಿನ ಸಂಕೇತವಾದ ಈ ಯೆಲ್ಲೋ ಅಥವಾ ಹಳದಿ ಬಣ್ಣನ 14ರವರೆಗೂ ಬಳಸ್ಕೋಬೋದು. ಯಾಕಂದರೆ 14ರ ಬಳಿಕ ನಿಮಗೆ ಗುರುಬಲ ಇಲ್ಲದಾಗುತ್ತೆ. ಹಾಗಾಗಿ ಯೆಲ್ಲೋ ಅಥವಾ ಹಳದಿ ಬಣ್ಣ 14ರವರೆಗೂ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 4 ಮತ್ತು 9 ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಈ 5 ಮತ್ತು 9 ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಮತ್ತು ಈ ಸಂಖ್ಯೆಯನ್ನು 3 ನೀವು 14ರವರೆಗೆ ಬಳಸ್ಕೊಳ್ಳಿ. 14ರವರೆಗೆ ಗುರುಬಲ ಇರುವಂಥದ್ದು. 14ರ ಬಳಿಕ ಇಲ್ಲಿ ಗುರುಬಲ ಇರೋದಿಲ್ಲ. ಹಾಗಾಗಿ ಸಂಖ್ಯೆ 3 14ರವರೆಗೆ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಆಗುವಂಥ ಪರಿವರ್ತನೆಗಳನ್ನು ಗಮನದಲ್ಲಿಟ್ಕೊಳ್ಳಿ. ಆರಂಭದ ದಿನಗಳು ಪರವಾಗಿಲ್ಲ, ನಂತರ ವಾರದ ಕೊನೆಯ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗುತ್ತೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ವಾರದ ಶುಭಾರಂಭ. ಅಲ್ಲಿ ಭಾನುವಾರ ಸೋಮವಾರ ಇಷ್ಟಾರ್ಥ ಸಿದ್ಧಿ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯ ಘಟನೆಗಳು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಶುಭ ಫಲ ಇದೆ. ಉದ್ಯೋಗವನ್ನು ಹುಡುಕುವಂಥವರಿಗೆ ಉದ್ಯೋಗ ಸಿಗುವುದಾಗಲಿ, ಅಥವಾ ಈಗಾಗಲೇ ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗಳು ಸಿಗುವುದಾಗಲಿ, ಅಥವಾ ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸಗಳಲ್ಲಿ ವಾರದ ಭಾನುವಾರ ಸೋಮವಾರ ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಬರುತ್ತೆ. ಜೊತೆಗೆ ಅನೇಕ ಕಾಲದಿಂದ ಕಾಯ್ತಾ ಇದ್ದ ಕೆಲವು ಅವಕಾಶಗಳು ನಿಮಗೆ ಇದನ್ನು ಕೈ ಬೀಸಿ ಕರಿಬೋದು. ಉದ್ಯೋಗಕ್ಕೆ ಸಂಬಂಧಪಟ್ಟು, ವ್ಯಾಪಾರಕ್ಕೆ ಸಂಬಂಧಪಟ್ಟು, ಅಥವಾ ಏನಾದರೂ ಮದುವೆ ಮುಂಜಿ ಇತ್ಯಾದಿಗಳನ್ನು ಫಿಕ್ಸ್ ಮಾಡೋದು ವಿಚಾರಕ್ಕೂ ಎಲ್ಲ ಒಂದು ಸಮಾಚಾರಗಳು, ಶುಭ ಶಕುನಗಳು ಇಂದಿನಿಂದ ನಮಗೆ ಆರಂಭ ಆಗಲಿವೆ. ಹಾಗೆ ಇದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. 13, 14, 15 3 ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಹಾಗಾಗಿ ಚಿಂತಿಸಬೇಕಾಗಿಲ್ಲ. ಯಾಕಂದರೆ ಈ ವಾರದಲ್ಲಿ ಆಗುವಂಥ ಇದೇ 14ರಂದು ರಾತ್ರಿ ಆಗುವಂಥ ಪರಿವರ್ತನೆ, ಗುರುವಿನ ಪರಿವರ್ತನೆ, ಅದು ನಿಮ್ಮ ಪರವಾಗಿ ಬರಲಿದೆ. ಗುರುವು ನಿಮಗೆ 14ರ ರಾತ್ರಿಯಿಂದ ಭಾಗ್ಯಸ್ಥಾನದಲ್ಲಿ ಬರ್ತಾನೆ. ಹಾಗಾಗಿ 13, 14, 15ರಲ್ಲಿ ನೀವು ಸ್ವಲ್ಪ ಮಾತು, ನಡವಳಿಕೆ, ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಆದರೆ ಇದೇ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಒಂದು ಅನುಕೂಲಗಳು 14ರಿಂದ ಒದಗಿ ಬರಲಿವೆ. ಹಾಗೆ ಅದನ್ನು ನೀವು ಹೆಚ್ಚು ಆತಂಕ ಪಡೋದಿಲ್ಲ. ಆರೋಗ್ಯ ಮತ್ತು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ 13, 14ರಂದು ಸ್ವಲ್ಪ ಎಚ್ಚರಿಕೆ. ಇನ್ನು 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17ರಲ್ಲಿ ಅನೇಕ ರೀತಿಯ ಜಯ, ಯಶಸ್ಸು, ಕೀರ್ತಿ, ಲಾಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಯಾವುದೇ ರೀತಿಯ ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಉತ್ತಮ ಫಲಿತಾಂಶ. ಜೊತೆಗೆ ಯಾವುದೇ ರೀತಿಯ ದೂರದ ಬಂಧುಗಳಿಂದ ನಿಮಗೆ ಶುಭ ಸಮಾಚಾರಗಳು ಬರ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ಸಹ ಒಂದು ಬಾಂಧವ್ಯ ಬಹಳ ಚೆನ್ನಾಗಿರುತ್ತೆ. ಸಾಂಸಾರಿಕವಾದ ಸುಖಗಳು ಸಿಗ್ಬೋದು. ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥ ಕೆಲವು ಅವಕಾಶಗಳು 16, 17ರಂದು ಬರ್ಬೋದು. ಮದುವೆನೋ, ಮುಂಜಿನೋ ಅಥವಾ ಇನ್ನಿತರ ಗೃಹ ಪ್ರವೇಶನೋ ಮುಂತಾದವುಗಳು. ಹಾಗಾಗಿ ದೀರ್ಘಕಾಲದ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಿತಾಂಶಗಳು ವಾರದ ಕೊನೆಯಲ್ಲಿ ನಿಮಗೆ ಸಿದ್ಧಿಯಾಗಲಿವೆ. ರಾಜಯೋಗ, ಗಜಕೇಶ್ವರವಂಥ ಫಲಗಳು ನಿಮಗೆ ಶುಕ್ರವಾರ, ಶನಿವಾರದಂದು ವಿಶೇಷವಾದ ಲಾಭವನ್ನು ಕೊಡಲಿವೆ. ಹಾಗಾಗಿ ಈ ವಾರದಲ್ಲಿ ವಿಶೇಷವಾಗಿ ತುಲಾರಾಶಿಯವರಿಗೆ ಅಲ್ಲಿ ಗುರುವಿನ ಬಲದ ಆಗಮನ ಆಗುತ್ತೆ. ಜೊತೆಗೆ ಈಗಾಗಲೇ ನಿಮಗೆ ಶನಿ ಮಹಾರಾಜರು ಈಗ ಮಾರ್ಚ್ ತಿಂಗಳ ಅಂತ್ಯದಿಂದ ಅವರು ಪರಿವರ್ತನೆ ಹೊಂದಾಗ ಶನಿ ಮಹಾರಾಜರು ಪೂರಕವಾಗಿದ್ದಾರೆ.
ಹಾಗಾಗಿ ಆ ಒಂದು ಗುರು ಮತ್ತು ಶನಿಯಂಥ ಪ್ರಬಲವಾದ ಎರಡು ಗ್ರಹಗಳ ಒಂದು ಬೆಂಬಲವನ್ನು ಪಡೆಯುವಂಥ ರಾಶಿ ನಿಮ್ಮದಾಗಿರೋ ಕಾರಣ ಅನೇಕ ರೀತಿಯ ಪವಾಡ ಸದೃಶವಾದ ಬರಹಗಳು ಈ ವಾರದಿಂದ ನಿಮ್ಮ ಜೀವನದಲ್ಲಿ ಆರಂಭವಾಗಲಿ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಹಾಗಾಗಿ ನೀವು ಬಳಸುವಂಥ ಬಣ್ಣಗಳು ಬ್ಲೂ ಅಥವಾ ನೀಲಿ ಬಣ್ಣವನ್ನು ವಾರಪೂರ್ತಿ ಬಳಸಿಕೊಳ್ಳಿ, ಶನಿ ಮಹಾತ್ಮರ ಅನುಗ್ರಹ ಇದೆ. ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣವನ್ನು ವಾರಪೂರ್ತಿ ಬಳಸಿಕೊಳ್ಳಿ, ರಾಹುವಿನ ಬೆಂಬಲ ಇರುತ್ತೆ. ಅದೇ ರೀತಿ ಈ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ನೀವು 15ರಿಂದ ಬಳಸಿಕೊಳ್ಳಿ. 15ರಿಂದ ನಿಮಗೆ ಗುರುಬಲದ ಆರಂಭ ಆಗುತ್ತೆ. ಹಾಗಾಗಿ 15ರಿಂದ ಯೆಲ್ಲೋ ಅಥವಾ ಹಳದಿ ಬಣ್ಣ ಸಹ ಬಳಸ್ಕೊಬೋದು. ಸಂಖ್ಯೆಗಳು ನೀವು 4 ಮತ್ತು 8 ಸಂಖ್ಯೆಯನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು, ಜೊತೆಗೆ ಸಂಖ್ಯೆ 3ನ್ನು 15ರಿಂದ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ವಾರವು ನಿಮಗೆ ಅನೇಕ ರೀತಿಯ ಶುಭ ಘಟನೆಗಳಿಗೆ, ಶುಭ ಒಂದು ಆರಂಭಗಳಿಗೆ, ಪರಿವರ್ತನೆಗಳಿಗೆ ಸಾಕ್ಷಿಯಾಗಲಿವೆ. ಇದನ್ನೆಲ್ಲ ಒಳ್ಳೆಯ ಸದ್ಬುದ್ಧಿಯಿಂದ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬಂದಿದೆ. ಆರಂಭದಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಚಂದ್ರನ ಬೆಂಬಲದ ಕೊರತೆಯ ಕಾರಣ ಅಲ್ಲಿ ನಿಮಗೆ ಅನೇಕ ರೀತಿಯ ನಿಮ್ಮ ಮೇಲೆ ಅಪವಾದ ಆರೋಪಗಳು ಬರ್ಬೋದು. ಇದ್ದಕ್ಕಿದ್ದ ನಷ್ಟಗಳಾಗುವಂಥದ್ದು, ಅಥವಾ ಇತರರು ಯಾರೋ ನಿಮ್ಮ ಮೇಲೆ ಆರೋಪಗಳನ್ನು ಮಾಡಿ ಆರೋಪದ ನಿಮ್ಮ ಮನಸ್ಸಿಗೆ ಘಾಸಿಯಾಗುವಂಥ ಘಟನೆಗಳು, ಅದು ಯಾವುದೇ ಪ್ರಯತ್ನಗಳಲ್ಲಿ ಅಡೆತಡೆ ವಿಘ್ನಗಳು ಬರ್ಬೋದಾಗಿದೆ. ಹಾಗಾಗಿ ಭಾನುವಾರ ಸೋಮವಾರ 2 ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ನಿಮ್ಮ ಆವೇಶವನ್ನು ಸ್ವಲ್ಪ ಅಲ್ಲಿ ನಿಯಂತ್ರಣ ಮಾಡಬೇಕಾಗುತ್ತೆ. ಇತರ ಜೊತೆ ಕಲಹ ಮಾಡುವಂಥ ಒಂದು ಮೂಡೆಲ್ಲ ಬರುತ್ತೆ, ಅದನ್ನು ಸಹ ನಿಯಂತ್ರಣ ಮಾಡಬೇಕು. ಯಾಕಂದರೆ ಆ ಕಲಹವು ನಿಮಗೆ ದೊಡ್ಡ ತುಂಬ ದುಬಾರಿಯಾಗಿ ಪರಿಣಾಮ ಆಗ್ಬೋದಾಗಿದೆ. ಆ ಬಗ್ಗೆ ಎಚ್ಚರಬೇಕು. 11, 12ರಲ್ಲಿ 13, 14, 15 3 ದಿನಗಳು ಉತ್ತಮ ಫಲವನ್ನು ಕೊಡುವಂಥ ದಿನ. ಹಾಗಾಗಿ ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳಲ್ಲಿ ನಿಮ್ಮ ಯಶಸ್ಸು, ಲಾಭ, ಕೀರ್ತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತದೆ. ಬಹಳಷ್ಟು ಉತ್ತಮ ಫಲಗಳು, ಆರ್ಥಿಕವಾಗಿ ಉತ್ತಮವಾದಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಏನಾದರೂ ಶುಭ ಸಮಾಚಾರಗಳು, ಏನಾದರೂ ನಿಮಗೆ ಲಾಭಾಂಶದ ಒಂದು ಅಂಶಗಳೆಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ಖುಷಿ ಕೊಡುವಂತಹ ಘಟನೆಗಳು 13, 14, 15ರಿಂದ ಎಲ್ಲ ವರ್ಗದ ವೃಶ್ಚಿಕ ರಾಶಿಯವರಿಗೆ ಆಗಲಿವೆ. ಇನ್ನು ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳನ್ನ ಇಂದು ಮಾಡಿಕೋಬೋದಾಗಿದೆ 13, 14, 15ರಲ್ಲಿ. ಇನ್ನು 16, 17 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ. ಆರೋಗ್ಯ, ಹಣಕಾಸು ಇತ್ಯಾದಿಗಳಲ್ಲಿ ಏರುಪೇರು ಬರ್ಬೋದು. ಹಣಕಾಸಿನ ನಷ್ಟ ಆಗುವಂಥದ್ದಾಗಲಿ, ಆಕಸ್ಮಿಕ ನಷ್ಟಗಳು, ಖರ್ಚುಗಳು ಜಾಸ್ತಿ ಬರುವಂಥದ್ದು, ಅಥವಾ ಯಾವುದೇ ಒಂದು ನೀವು ಉಳಿತಾಯ ಮಾಡಿಟ್ಟ ಹಣವನ್ನು, ಹೂಡಿಕೆ ಮಾಡಿದ ಹಣವನ್ನು ಈಗ ಅದನ್ನು ಮಧ್ಯದಲ್ಲಿ ಯಾವುದೇ ಒಂದು ಬೇರೆ ಎಮರ್ಜೆನ್ಸಿಗಳಿಗೆ ತೆಗೆಯುವಂಥ ಅವಕಾಶ ಎಲ್ಲ ಬರ್ಬೋದಾಗಿದೆ. ಹಾಗೆ 16, 17 ಅಷ್ಟೇನು ಉತ್ತಮವಾಗಿಲ್ಲ. ಎಲ್ಲ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಏರುಪೇರು, ಜೊತೆಗೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಗೋಜಲಿನ ಘಟನೆಗಳು ಜರಬಹುದು 16, 17ರಲ್ಲಿ. ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನಗಳು ನಿಮಗೆ ಉತ್ತಮ ಕಂಡಿವೆ. 11, 12 ಉತ್ತಮವಿದ್ದರು. 13, 14, 15 ಇನ್ನಷ್ಟು ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಜೊತೆಗೆ ಈ ವಾರದಲ್ಲಿ ಆಗುವಂಥ ಪರಿವರ್ತನೆಗಳು, ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಆರಂಭದ 13 ಅಥವಾ 14ರವರೆಗೂ ರವಿಯ ಬೆಂಬಲ ಇರುತ್ತೆ. 14ರವರೆಗೆ ನಿಮಗೆ ಗುರುವಿನ ಬೆಂಬಲ ಇರುತ್ತೆ. 14ರ ಬಳಿಕ ಗುರುವಿನ ಹಾಗೂ ರವಿಯ ಬೆಂಬಲ ಏಕಕಾಲದಲ್ಲಿ ನಿಮಗೆ ನಿವಾರಣೆ ಆಗಲ್ಪಡುತ್ತದೆ. ಹಾಗಾಗಿ ಗುರುಬಲ ನಿಮಗೆ ನಿವಾರಿಸಲ್ಪಡುವಂಥ ರಾಶಿ ನಿಮ್ಮದಾಗಿರೋ ಕಾರಣ ಅಲ್ಲಿ 14ರ ಬಳಿಕ ಇನ್ನಷ್ಟು ಮೈಯೆಲ್ಲ ಕಣ್ಣಾಗಿರಬೇಕು. ಅಲ್ಲಿ ಶತ್ರುಗಳು ಹೆಚ್ಚಳಾಗ್ತಾರೆ, ಅಥವಾ ಉಪಟಳ ಕೊಡುವಂಥ ಹೆಚ್ಚಳಾಗ್ತಾರೆ, ಅಥವಾ ನಿಮ್ಮ ಮೇಲೆ ಏನೋ ಆರೋಪ ಆಹ್ವಾನ ಮಾಡೋರು, ಸಾರ್ವಜನಿಕವಾಗಿ ನಿಮಗೆ ನಿಂದನೆ ಮಾಡೋರು, ಇವೆಲ್ಲ ಆಗುತ್ತೆ. ಜೊತೆಗೆ ಹಿಂದೆ ಮಾಡಿದ ನಿಮ್ಮ ಯಾವುದೇ ಅಪರಾಧ ಕೃತ್ಯಗಳು, ತೊಂದರೆಗಳು, ಅಥವಾ ಇನ್ನಿತರ ಯಾವುದೇ ರೀತಿಯ ಅನೈತಿಕ ವಿಚಾರಗಳು ಈಗ ಮತ್ತೆ ಬೆಳಕಿಗೆ ಬರುವಂಥ ವಿಚಾರಗಳು 15ರ ಬಳಿಕ ಆಗಲಿವೆ. ಹಾಗಾಗಿ ಸ್ವಲ್ಪ ಅಂತಹ ವಿಚಾರ ಬಗ್ಗೆ ಎಚ್ಚರಿಕೆ ಇರಬೇಕು. ಜೊತೆಗೆ ಇನ್ನೂ ಬರತಕ್ಕಂಥ ದಿನಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾದಂಥ ಒಂದು ಅವಕಾಶಗಳಿರ್ತವೆ. ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಳ್ಬೇಕಾಗುತ್ತೆ ಈ ವೃಶ್ಚಿಕ ರಾಶಿಯವರು. ಹೀಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣನ 13ರವರೆಗೆ ಬಳಸ್ಕೊಳ್ಳಿ. ಎಲ್ಲೋ ಅಥವಾ ಹಳದಿ ಬಣ್ಣ 14ರವರೆಗೆ ಬಳಸ್ಕೊಳ್ಳಿ. ಗಮನಿಸ್ಕೊಳ್ಳಿ, ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಅಲ್ಲಿ 14ರವರೆಗೆ ರವಿಯ ಅನುಗ್ರಹ ಇರುವಂಥ 14ರ ಬಳಿಕ ಇರುವುದಿಲ್ಲ. ಅದೇ ರೀತಿ ಎಲ್ಲೋ ಅಥವಾ ಹಳದಿ ಬಣ್ಣ ಅಂದರೆ ಅಲ್ಲಿ ಈ ಗುರುವಿನ ಬೆಂಬಲ ಅದು 14ರವರೆಗೆ ಇರುವಂಥದ್ದು. ಹಾಗಾಗಿ 14ರವರೆಗೆ ಅದನ್ನು ಬಳಸ್ಕೊಳ್ಳುವಂಥದ್ದು ಆರೆಂಜ್ ಮತ್ತು ಎಲ್ಲ ಬಣ್ಣವನ್ನು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನಿಗೆ ಸಂಬಂಧಪಟ್ಟದ್ದು, ವಾರಪೂರ್ತಿ ಬುಧನ ಅನುಗ್ರಹ ಇರುತ್ತೆ, ಅದನ್ನು ಬಳಸ್ಕೊಳ್ಳಿ ವಾರಪೂರ್ತಿ. ಗ್ರೀನ್ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ, ಅದನ್ನು ವಾರಪೂರ್ತಿ ನಿಮಗೆ ಬಳಸ್ಕೋಬೋದು. ಶುಕ್ರ ಮತ್ತು ಬುಧನ ಅನುಗ್ರಹ ವಾರಪೂರ್ತಿ ಇರುತ್ತೆ. ಗ್ರೀನ್ ಮತ್ತು ವೈಟ್ ಬಣ್ಣ ವಾರಪೂರ್ತಿ ಬಳಸ್ಕೊಳ್ಳಿ. ಇನ್ನು ಬಳಸುವಂತಹ ಸಂಖ್ಯೆಗಳು ಸಂಖ್ಯೆ 1 ಮತ್ತು 3ನ್ನು 14ರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು, ಅದು ರವಿ ಮತ್ತು ಗುರುವಿನ ಸಂಕೇತ. ಇನ್ನು ಸಂಖ್ಯೆ 5, 6 ಬುಧ ಮತ್ತು ಶುಕ್ರರ ಸಂಕೇತ, ಅದನ್ನು ವಾರಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತ ಆಗ್ತವೆ. ಆರಂಭದಲ್ಲಿ ಸ್ವಲ್ಪ ಪರವಾಗಿಲ್ಲ, ವಾರದ ಅಂತ್ಯ ಭಾಗದಲ್ಲಿ ಅನೇಕ ರೀತಿಯ ಅಚ್ಚರಿಯ ಸವಾಲುಗಳು ನಿಮ್ಮನ್ನು ಕಾಡಬಹುದಾಗಿದೆ. ಹಾಗಾಗಿ ಅಂಥ ವಿಚಾರಕ್ಕೆ ಸ್ವಲ್ಪ ತನುಮಾನದ ಎಚ್ಚರಿಕೆ ಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿಗೆ ಈ ವಾರದ ಶುಭಾರಂಭ. ಭಾನುವಾರ ಸೋಮವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ಬರುವಂಥದ್ದು, ಪ್ರಯತ್ನದಲ್ಲಿ ಸಫಲತೆ ಬರಲಿದೆ. ಜೊತೆಗೆ ಯಾವುದೇ ರೀತಿಯ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ ಯಾವುದೇ ಇರ್ಬೋದು ಅದರಲ್ಲಿ ನಿಮ್ಮ ಮೇಲ್ಗೈ ಆಗಲಿದೆ. ಜೊತೆಗೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ, ಬೆಂಬಲ, ಬೆಲೆ ಹೆಚ್ಚಳಗಳು ಬರುತ್ತದೆ. ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಈ ಧನುರಾಶಿಯವರಿಗೆ ಸಿಗಲಿವೆ. ದೂರ ಪ್ರಯಾಣ, ವಿದೇಶ ಯಾತ್ರಾ ಯೋಗ ಮುಂತಾದವುಗಳು ಸಹ 11, 12ರಲ್ಲಿ ಒದಗಿ ಬರಲಿವೆ. 13, 14, 15 ನಿಮ್ಮ ಪಾಲಿಗೆ ಉತ್ತಮ ದಿನವೇ, ಹೆಚ್ಚೇನು ಆತಂಕ ಪಡುವಂತಿಲ್ಲ. ಇಲ್ಲೇ ನೀವು ವಿಶೇಷವಾಗಿ
ಇತರ ಜೊತೆಗೆ ನಿಮ್ಮ ಮಾತು ಮತ್ತು ವ್ಯವಹಾರದ ಬಗ್ಗೆ ಎಚ್ಚರ, ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಲ್ಲಿ ಕಿರಿಯ ವ್ಯಕ್ತಿಗಳಲ್ಲಿ ಸಹ ಹಾಗೆ ನೀವು ಮಾತಿನಿಂದ ಏನಾದರೂ ಸಿಲುಕಿಕೊಳ್ಳುವಂಥದ್ದಾಗಲಿ ಅಥವಾ ಅವರು ಮಾಡಿದ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ನೀವು ಹೊಡೆಸುವಂಥ ಪ್ರತಿಕ್ರಿಯೆಯು ನಿಮಗೆ ಅದು ವಿರುದ್ಧವಾಗಿ ಪರಿಣಾಮ ಮಾಡುವಂತೆಲ್ಲ ಸಾಧ್ಯತೆ ಇರುತ್ತೆ. 13-14 ಮಾತು ನಡವಳಿಕೆ ಜೊತೆಗೆ ನಿಮ್ಮ ಒಂದು ವ್ಯಾವಹಾರಿಕವಾದ ಸಂಬಂಧ ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅದರ ಹೊರತು ನಿಮಗೆ ಆರ್ಥಿಕ ಮತ್ತು ಆರೋಗ್ಯದ ವಿಚಾರ ಬಹಳ ಉತ್ತಮ ಫಲಗಳು 13-14 ಜೊತೆಗೆ ಈ 14ರಂದು ಆಗುವಂಥ ಒಂದು ಗುರುವಿನ ಪರಿವರ್ತನೆ ನಿಮಗೆ ಪರವಾಗಿ ಬರಲಿದೆ. ಇಷ್ಟು ದಿನ ಇಲ್ಲದಂತಹ ಗುರುಬಲ ನಿಮಗೆ ಇಂದಿನಿಂದ 14ರ ರಾತ್ರಿಯ ಬಳಿಕ ಅಂದರೆ 15ರಿಂದ ನಿಮಗೆ ವ್ಯಕ್ತವಾಗಿ ಬರಲಿದೆ. ಹಾಗಾಗಿ ಅಲ್ಲಿ ಸಪ್ತಮದಲ್ಲಿ ಬರತಕ್ಕಂಥ ಗುರುವಿನ ಅನುಗ್ರಹ ನಿಮಗೆ 15ರಿಂದ ಚೆನ್ನಾಗಿ ಅದು ಲಾಭಕ್ಕೂ ಆರೋಗ್ಯಕ್ಕೂ ಯಶಕ್ಕೂ ಕಾರಣ ಆಗುತ್ತೆ. ಅನಿರೀಕ್ಷಿತ ಧನಲಾಭ ಬರ್ಬೋದು, ಭಾಗ್ಯದ ಆಗುವಂಥದ್ದು, ಕೀರ್ತಿ ಸನ್ಮಾನಗಳು ಸಿಗುವಂಥದ್ದು, ಸಂತೋಷದ ಘಟನೆ, ಶುಭ ಕಾರ್ಯಗಳು ನಿಗದಿಯಾಗುವಂಥ, ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಇನ್ನಷ್ಟು ಬಡ್ತಿಗಳು ಸಿಗುವಂಥದ್ದು. ಈ ರೀತಿ ಅಲ್ಲಿ ನಿಮ್ಮ ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗ ಅಥವಾ ಬಾಂಧವ್ಯ ಇವೆಲ್ಲದಕ್ಕೂ ಗುರುವಿನ ಒಂದು ಅನುಗ್ರಹ 14ರ ರಾತ್ರಿ ಅಂದರೆ 15ರಿಂದ ನೀವು ಅದನ್ನು ಬಳಸ್ಕೋಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಒಂದು ಉತ್ತಮ ಫಲಗಳು. ಅದೇ ರೀತಿ ವಾರದ ಕೊನೆಯ ದಿನ 16-17 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಚಂದ್ರನ ವಿಶೇಷವಾದ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲು ದೀರ್ಘಕಾಲದ ಹಲವಾರು ನಿಮ್ಮ ಕನಸುಗಳು ಕೈಗೂಡಲಿವೆ 16-17ರಂದು. ಹಾಗಾಗಿ ಧನುಸು ರಾಶಿಯವರಿಗೆ ಆರಂಭದಲ್ಲೂ ನಿಮಗೆ ಉತ್ತಮ ಫಲಗಳು ಒಂದು ಚಂದ್ರನ ಬೆಂಬಲದಿಂದ ವ್ಯಕ್ತವಾಗಿವೆ, ವಾರದ ಕೊನೆಯಲ್ಲೂ ಚಂದ್ರನ ಬೆಂಬಲ ವ್ಯಕ್ತವಾಗಿವೆ. ಜೊತೆಗೆ ವಾರದ ಮಧ್ಯದಲ್ಲಿ ಆಗುವಂಥ ಪರಿವರ್ತನೆ ಒಂದು ಗುರುವಿನ ಪರಿವರ್ತನೆ ನಿಮ್ಮ ಪರವಾಗಿ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ಉತ್ತಮವಾದ ಫಲಗಳನ್ನು ನೀವು ತನುಮಾನ ಧನದಲ್ಲಿ ನಿರೀಕ್ಷೆ ಮಾಡ್ಬೋದು. ದೀರ್ಘಕಾಲದ ಕನಸುಗಳು ನನಸಾಗ್ಬೋದು. ವಿದ್ಯಾರ್ಥಿಗಳಿಗೆ ಶುಭವಿದೆ, ಅಂದುಕೊಂಡ ಸೀಟುಗಳು ಸಿಗ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಈ ವಾರದಲ್ಲಿ ಬರಲಿವೆ. ಬಳಸುವಂಥ ಬಣ್ಣಗಳು ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣನ 14ರಿಂದ ಬಳಸ್ಕೊಳ್ಳಿ. ಯಾಕಂದರೆ 14ರ ಬಳಿಕ ನಿಮಗೆ ಅಲ್ಲಿ ರವಿಯ ಅಥವಾ ಸೂರ್ಯನ ಬೆಂಬಲ ವ್ಯಕ್ತವಾಗುತ್ತೆ. ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ವಾರಪೂರ್ತಿ ಬಳಸ್ಕೊಳ್ಳಿ. ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತ. 15ರಿಂದ ನಿಮಗೆ ಗುರು ಅನುಗ್ರಹ ಬರುತ್ತೆ. ಹಾಗೆ 15ರಿಂದ ಎಲ್ಲೋ ಅಥವಾ ಹಳದಿ ಬಣ್ಣನ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿ ಬಣ್ಣ ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಶುಕ್ರ ಅನುಗ್ರಹ ವಾರಪೂರ್ತಿ ಇರುತ್ತೆ. ಹಾಗೆಯೇ ಗ್ರೇ ಅಥವಾ ಬೂದು ಬಣ್ಣವನ್ನು ಸಹ ವಾರಪೂರ್ತಿ ಬಳಸ್ಕೊಳ್ಳೋದು. ರಾಹುವಿನ ಬೆಂಬಲ ಇರುತ್ತೆ. ಹಾಗಾಗಿ ನೀವು ಒಟ್ಟಿನಲ್ಲಿ ಆರೆಂಜ್, ಸ್ನೋ, ಯೆಲ್ಲೋ, ವೈಟ್ ಮತ್ತು ಗ್ರೇ ಬಣ್ಣಗಳನ್ನು ಬಳಸ್ಕೊಳ್ಬೋದಾಗಿದೆ. ಸಂಖ್ಯೆಗಳು 1, 2, 3, 4, 1, 2, 3, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದರಲ್ಲಿ ಸೂರ್ಯನ ಸಂಕೇತವಾದ ಸಂಖ್ಯೆ 1ಅನ್ನು 14ರ ಬಳಿಕ ನೀವು ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಸಂಖ್ಯೆ 3 ಗುರುವಿನ ಸಂಕೇತವಾದ ಒಂದು ನಂಬರ್ 3 ಅಥವಾ 3 ಸಂಖ್ಯೆಯನ್ನು ನೀವು 14ರ ಬಳಿಕ 15ರಿಂದ ಬಳಸಿಕೊಳ್ಳುವಂಥದ್ದು. ಅದನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಆಯಿತು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಧನುರಾಶಿಯವರು ನಿರೀಕ್ಷೆ ಮಾಡ್ಬೋದು. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ಆರಂಭದಲ್ಲಿ 11, 12 ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಇದೆ. ಕಾರ್ಯಸಿದ್ಧಿ ಯೋಗ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗ್ಬೋದು. ಇನ್ನು ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಪ್ರಮೋಷನ್ಗಳು, ಅಂದುಕೊಂಡಂಥ ಸ್ಥಳಗಳ ಟ್ರಾನ್ಸ್ಫರ್ ಎಲ್ಲ ಸಿಗ್ಬೋದಾಗಿದೆ. ಜೊತೆಗೆ ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರ್ಬೋದು. ನಿಮ್ಮ ಒಂದು ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ ಅಥವಾ ಶುಭ ಕಾರ್ಯಗಳು ನಿಗದಿಯಾಗುವಂಥ ಅವಕಾಶ ಬರ್ಬೋದು. ಮದುವೆ, ಮಂದಿ ಇತ್ಯಾದಿಗಳು ಅಥವಾ ಯಾವುದೇ ರೀತಿಯ ನೀವು ವಾಹನ, ಯಂತ್ರ, ಉಪಕರಣಗೊಳ್ಳುವಂಥ ಅವಕಾಶ ಈ ದಿನ ಒದಗಿ ಬರ್ಬೋದಾಗಿದೆ. 11, 12 ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 13, 14, 15 ನಿಮ್ಮ ಪಾಲಿಗೆ ಲಾಭ ಸ್ಥಾನದ ಚಂದ್ರನು ಬರಲಿದ್ದಾನೆ. ಆರಂಭದಲ್ಲಿ ನಿಮಗೆ ವಿಶೇಷವಾದ ರವಿಯ ಚಂದ್ರನ ಅನುಗ್ರಹದಿಂದ ಅನೇಕ ರೀತಿಯ ಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗ್ಬೋದು. ದೀರ್ಘಕಾಲದಿಂದ ಒಂದು ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ವ್ಯಾಪಾರ ಸ್ಥಳದ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಅನೇಕ ರೀತಿಯ ಒಂದು ಮನ್ನಣೆಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ಬಂಧು ಮಿತ್ರರ ಭೇಟಿ ಆಗುವಂಥ ಅವಕಾಶ, ಶುಭ ಸಮಾರಂಭಗಳು ಫಿಕ್ಸ್ ಆಗುವಂಥ ಅವಕಾಶ ಎಲ್ಲ ಬರುತ್ತೆ. ಹಾಗಾಗಿ 13, 14, 15 ನೀವು ಅನೇಕ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 16, 17 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಅಲ್ಲಿ ಚಂದ್ರನ ಬೆಂಬಲ ಕೊರತೆ ಕಾರಣ ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು, ಕಷ್ಟ ನಷ್ಟಗಳು ಬರುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬಗಳು ಬರುವಂಥದ್ದೆಲ್ಲ ಆಗುತ್ತೆ 16, 17ರಲ್ಲಿ. ಹಾಗಾಗಿ ಶುಕ್ರವಾರ, ಶನಿವಾರ ಇಂತಹ ಎಚ್ಚರಿಕೆ ಹೆಜ್ಜೆ ಯಾವುದೇ ರೀತಿಯ ಹೊಸದರ ಆರಂಭಕ್ಕೆ ಅಷ್ಟು ಒಳ್ಳೆಯದಲ್ಲ 16, 17. ಹಾಗಾಗಿ ವಾರದ ಆರಂಭದ ಮೊದಲ 5 ದಿನಗಳು 11ರಿಂದ 15ರವರೆಗೆ ನೀವು ವಿಶೇಷವಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ತಿಂಗಳ 14ರವರೆಗೆ ನಿಮಗೆ ಗುರುಬಲ ಇರುವಂಥದ್ದು. ಹಾಗಾಗಿ ವಾರದ ಆರಂಭದ ಈ 4-5 ದಿನಗಳನ್ನು ಬಹಳ ಒಂದು ಆಸ್ಥೆಯಿಂದ, ಶ್ರದ್ಧೆಯಿಂದ ಸದ್ಬಳಕೆ ಮಾಡಿಕೊಳ್ಳಿ. 14ರ ಬಳಿಕ ನೀವು ಗುರು ಪರಿವರ್ತನೆ ಆದಾಗ ನಿಮಗೆ ಗುರುಬಲದ ನಿವಾರಣೆ ಆಗುತ್ತೆ. ಇಷ್ಟು ದಿನ ನಿಮಗೆ ಪಂಚಮದಲ್ಲಿ ಗುರು ಆಶೀರ್ವಾದ ಮಾಡ್ತಿದ್ದ, ಆಮೇಲೆ ಈಗ ಆತನ ಮಿಥುನ ರಾಶಿಯ ಪ್ರವೇಶದಿಂದ ನಿಮಗೆ ಷಷ್ಠ ಅಥವಾ 6ರ ಸ್ಥಾನದ ಗುರುವಾಗಿರೋ ಕಾರಣ ಅಲ್ಲಿ ಕೆಲವೊಮ್ಮೆ ವೈರುಧ್ಯ ಫಲಗಳು, ಶತ್ರು ಪೀಡೆಗಳು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು, ಎಲ್ಲ ಕೆಲದಲ್ಲೂ ವಿಳಂಬಗಳಾಗುವಂಥದ್ದು ಅಥವಾ ಅಡೆತಡೆಗಳು ಬರುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ಬೋದಾಗಿದೆ 15ನೇ ತಾರೀಕಿನಿಂದ. ಅದೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಅಲ್ಲಿ ಚಂದ್ರನ ಬೆಂಬಲ, ಅಲ್ಲಿರತಕ್ಕಂಥ ರಾಹುವಿನ ಬೆಂಬಲ, ಗುರುವಿನ ಬೆಂಬಲ 14ರವರೆಗೆ, ಶನಿ ಮಹಾತ್ಮರು ಈಗ ನಿಮಗೆ ವಾರ ಪೂರ್ತಿ ಪೂರಕವಾಗಿದ್ದಾರೆ. ಹಾಗಾಗಿ ವಿಶೇಷ ಶಕ್ತಿಯಾಗಿ ನಿಮಗೆ ಇತರ ಗ್ರಹಗಳ ಬೆಂಬಲಗಳು ಅಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಕಡಿಮೆ ಆಗ್ತಾ ಬಂದರೂ ಅಲ್ಲಿ ವಿಶೇಷವಾಗಿ ಶನಿ ಮಹಾತ್ಮರ ಅನುಗ್ರಹ ಇರುವ ಕಾರಣ ನಿಮಗೆ ಅವರು ಹಿಂದೆ ಕೊಟ್ಟಂತಹ 7.5 ವರ್ಷಗಳ ಪರೀಕ್ಷೆಯಲ್ಲಿ ಕೊಟ್ಟಂತಹ ವಿವಿಧ ರೀತಿಯ ಆ ಸವಾಲುಗಳನ್ನು ಎದುರಿಸಿ ಗೆದ್ದಿದ್ದಕ್ಕೆ ಅವರಿಂದ ನಿಮಗೆ ಖಂಡಿತ ಉತ್ತಮವಾದ ಪ್ರಯೋಜನಗಳು, ಅನೇಕ ರೀತಿಯ ನಿಮಗೆ ಅನಿರೀಕ್ಷಿತ ಕೊಡುಗಳು ಮಹಾತ್ಮರಿಂದ ಖಂಡಿತ ಸಿಗಲಿವೆ ಈ ವಾರದಲ್ಲಿ.
ಬಳಸುವಂಥ ಬಣ್ಣ ನೀವು ಸ್ನೋ ಅಥವಾ ಮಧು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ಎಲ್ಲೋ ಅಥವಾ ಹಳದಿ ಬಣ್ಣ 14 ಬಳಸ್ಕೊಳ್ಳಿ. ಬ್ಲೂ ಅಥವಾ ನೀಲಿ ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 4, 5, 8 2, 3, 4, 5, 8 ಎಂಬಂಥ ಸಂಖ್ಯೆಗಳನ್ನು ಈ ವಾರದಲ್ಲಿ ಬಳಸ್ಕೊಳ್ಳೋದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಸಾಮಾನ್ಯ ಆರಂಭದಲ್ಲಿ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಜೊತೆಗೆ ಇರತಕ್ಕಂತಹ ಅನೇಕ ರೀತಿಯ ನಿಮಗೆ ಕೆಲವು ಸಂಶಯಗಳು ಅಥವಾ ಅನುಮಾನಗಳು ಇತರರ ಮೇಲೆ ಬರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಖರ್ಚು ಹೆಚ್ಚಳ ಆಗುವಂಥದ್ದು, ಯಾವುದೇ ರೀತಿಯ ಕಷ್ಟ ನಷ್ಟಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಅಥವಾ ಇತರರ ಮಾತು ನಮಗೆ ನೀವು ನಷ್ಟಕ್ಕೆ ಒಳಪಡುವಂಥ ಸಾಧ್ಯತೆ ಎಲ್ಲ ಬರ್ಬೋದು. ಹಾಗಾಗಿ ಭಾನುವಾರ ಸೋಮವಾರ ಇಂತಹ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದ ಸಹಿ ಮಾಡಲಿಕ್ಕೆ ಉತ್ತಮ ಇಲ್ಲ. ಜೊತೆಗೆ ಈ ಬಂಧುಗಳಲ್ಲಿ ಮಿತ್ರರಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಿಗೆ ಸಿಲುಕೊಳ್ಳೋದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಭಾನುವಾರ ಸೋಮವಾರ ಬೇಕಾಗುತ್ತೆ. ಖರ್ಚುಗಳು ಸ್ವಲ್ಪ ವಿಪರೀತ ಆಗಿರುತ್ತೆ ಸಾಧ್ಯತೆ. ಆ ಬಳಿಕ 13, 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಕರ್ಮಸ್ಥಾನದ ಬೆಂಬಲದ ಕಾರಣ 13, 14, 15ರಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ವಿಶೇಷವಾದ ಲಾಭಗಳಾಗ್ತವೆ, ಇಷ್ಟಾರ್ಥ ಸಿದ್ಧಿಯಾಗ್ತವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಬರಲಿದೆ. ಜೊತೆಗೆ ಈ ವಾರದ ಆರಂಭದ 14ರವರೆಗೂ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಇರೋ 14ರವರೆಗೂ ಸೂರ್ಯನ ಪರಿವರ್ತನೆ ಆಗೋದಿಲ್ಲ. ಸೂರ್ಯನು ನಿಮಗೆ ಪೂರಕವಾಗಿರೋ ಕಾರಣ 14ರವರೆಗೂ ಸೂರ್ಯನ ಬೆಂಬಲ ಸಹ ನಿಮಗೆ ಉತ್ತಮಕ್ಕೆ ಬರಲಿದೆ. ಜೊತೆಗೆ ಸರ್ಕಾರಿ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಇದ್ದರೆ ಈ ವಾರದ ಆರಂಭದಲ್ಲಿ ಅದನ್ನು ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಯಾಕಂದರೆ ರವಿಯ ಬೆಂಬಲದಿಂದ ಇವೆಲ್ಲವೂ ಸ್ವಲ್ಪ ವೇಗವಾಗಿ ಆಗಲಿವೆ. ಉದ್ಯೋಗ ಪ್ರಯತ್ನ, ಜಾಬ್ಗಾಗಿ ಪ್ರಯತ್ನ ಇವೆಲ್ಲವೂ ಸಹ ಈ ವಾರದ ಆರಂಭ ದಿನಗಳಲ್ಲಿ ಮಾಡಬಹುದಾಗಿದೆ. ಹಾಗೆ ವಿಶೇಷವಾಗಿ 13, 14, 15 ನಿಮಗೆ ವಿಶೇಷವಾದ ಶುಭಗಳನ್ನು, ಲಾಭವನ್ನು, ಜಯವನ್ನು ಒಳ್ಳೆಯದೆ. ಇಷ್ಟಾರ್ಥ ಸಿದ್ಧಿಗಳು ಆಗಲಿವೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ ಮುಂತಾದವು ಆಗಲಿವೆ. ಇನ್ನು 16, 17 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ದಿನಗಳ ಸಹ ಲಾಭಸ್ಥಾನದ ಚಂದ್ರನು ನಮಗೆ ಅನೇಕ ಲಾಭವನ್ನು, ಜಯವನ್ನು ಕೊಳ್ಳಿದ್ದೇನೆ. ಅನಿರೀಕ್ಷಿತ ಲಾಭಗಳು ಆಗ್ಬೋದಾಗಿದೆ. ವ್ಯಾಪಾರದಲ್ಲಿ ಕೆಲವರಿಗೆ ಮುನ್ನಡೆಗಳು ಸಿಗುವಂಥದ್ದು, ಜೊತೆಗೆ ಯಾವುದಾದ್ರೂ ಒಂದು ಸ್ಟಾರ್ಟಪ್ ಮಾಡಲಿಕ್ಕೆ ಹೊಸದರ ಆರಂಭಕ್ಕೆ ಅವಕಾಶ ಬರಲಿವೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಆರಂಭದ ದಿನಗಳು ನಿಮಗೆ ಸಾಮಾನ್ಯವಾಗಿ ಕಂಡು ಬಂದರೂ 13ರಿಂದ 17ರವರೆಗೆ ಅಂದರೆ ಮಂಗಳವಾರದಿಂದ ಶನಿವಾರದವರೆಗೂ ವಿಶೇಷವಾದ ಶುಭಗಳನ್ನು ಈ ವಾರದಲ್ಲಿ ಚಂದ್ರನ ಬೆಂಬಲದಿಂದ ಅಂದರೆ ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರ ನಿಮಗೆ ಈ ವಾರದಲ್ಲಿ ಕೊಂಡಿದ್ದಾನೆ. ಇನ್ನು ಈ ವಾರದಲ್ಲಿ ಆಗದಂಥ ಪ್ರಮುಖವಾದ ಒಂದು ಪರಿವರ್ತನೆ ಗುರುವಿನ ಪರಿವರ್ತನೆ ನಿಮಗೆ 15ರಿಂದ ಪೂರಕವಾಗಿ ಬರಲಿದೆ. ಇಷ್ಟು ದಿನ ನಿಮಗೆ ಗುರುಬಲ ಇರಲಿಲ್ಲ, ಆದರೆ ಈ ವಾರದಲ್ಲಿ ನಿಮಗೆ ಗುರುಬಲ ಬರಲಿದೆ. 15ರಿಂದ ನಿಮಗೆ ನಿಮ್ಮ ರಾಶಿಗೆ ಪಂಚಮದಲ್ಲಿ ಅಂದರೆ 5ನೇ ಸ್ಥಾನದಲ್ಲಿ ಬರುವಂಥ ಗುರುನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಅನೇಕ ವಿವಾದಗಳು ಪರಿಹಾರ ಆಗುತ್ತೆ. ಅಲ್ಲಿ ಬಾಂಧವರ ವೃದ್ಧಿ ಆಗುತ್ತೆ. ತಂದೆ ಮಕ್ಕಳ ವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಏಳಿಗೆ ಅಂದರೆ ನಿಮ್ಮ ಮಕ್ಕಳಿಗೆ ಜಾಬ್ ಸಿಗೋದು, ನಿಮ್ಮ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಅದು ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು ಎಲ್ಲ ಈ ವಾರದಲ್ಲಿ ಮುಂದಕ್ಕೆ ಒಂದು ನಾಂದಿ ಅಥವಾ ಚಾಲನೆಗಳು ಸಿಗ್ಬೋದಾಗಿದೆ. ಹಾಗೆ ಅನೇಕ ರೀತಿಯ ಶುಭ ಪರಿಣಾಮಗಳನ್ನು ನಿರೀಕ್ಷೆ ಮಾಡ್ಬೋದು. ಕುಂಭರಾಶಿಯವರು ಸಾಡೆ ಸಾತಿಯ ಒಂದು ನಿಮಗೆ ಅಂತರದ ಒಂದು ಬಾಧೆ ಇದ್ದರೂ ಅದು ಅನೇಕ ರೀತಿಯ ಶನಿ ಮಹಾತ್ಮರ ಪರೀಕ್ಷೆ ಇದ್ದರೂ ಈ ವಾರದಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ಗುರುವಿನ ವಿಶೇಷದ ಬಲವನ್ನು, ಆನೆ ಬಲವನ್ನು ಕೊಡಲಿದೆ. ಹಾಗಾಗಿ ಸಾಡೆ ಸಾತಿಯ ಅಡ್ಡ ಪರಿಣಾಮಗಳು ಅಷ್ಟೇ ನಿಮ್ಮ ಮೇಲೆ ಆಗಲಿಕ್ಕಿಲ್ಲ. ಅನೇಕ ರೀತಿಯ ಉತ್ತಮ ಲಾಭಗಳನ್ನು ನೀವು ಪಡೆಯಲಿದ್ದರೆ ಕುಂಭರಾಶಿಯವರು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 13ರವರೆಗೂ ಬಳಸ್ಕೋಬೋದು. ಅಂದರೆ 13ರ ಬಳಕೆ ನಿಮಗೆ 14ರಿಂದ ರವಿಯ ಬಲ ಇರೋದಿಲ್ಲ. ಹಾಗಾಗಿ 13 ಅಥವಾ 14ರವರೆಗೂ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೋಬೋದು. ಇನ್ನು ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರ ಅನುಗ್ರಹ ವಾರಪೂರ್ತಿ ಇದೆ, ಅದನ್ನು ಬಳಸ್ಕೊಳ್ಳೋದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಅನುಗ್ರಹ ವಾರಪೂರ್ತಿ ಅದನ್ನು ಬಳಸ್ಕೊಳ್ಳೋದು. ಅದೇ ರೀತಿ ಎಲ್ಲೋ ಅಥವಾ ಹಳದಿ ಬಣ್ಣ 15ರಿಂದ ಬಳಸ್ಕೊಳ್ಳಿ. ಯಾಕಂದರೆ ಗುರುವಿಗೆ ಸಂಬಂಧವಾದ ಎಲ್ಲೋ ಅಥವಾ ಹಳದಿ ಬಣ್ಣ ಅದನ್ನು 15ರಿಂದಲೇ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಆರೆಂಜ್, ಸ್ನೋ, ವೈಟ್, ರೆಡ್, ಎಲ್ಲೋ ಎಂಬಂಥ ಬಣ್ಣಗಳನ್ನು ಬಳಸ್ಕೊಂಥ ಅವಕಾಶ ಇದೆ. ಪಂಚಗ್ರಹಗಳ ಬೆಂಬಲ ನಿಮಗೆ ಈ ವಾರದಲ್ಲಿ ಸಹಾಯಕ್ಕೆ ಬರಲಿವೆ. ಬಳಸುವಂತಹ ಸಂಖ್ಯೆಗಳು 1, 2, 6, 9 1, 2, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 3 ಅಥವಾ ನಂಬರ್ 3ಯನ್ನು 15ರಿಂದ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಪಂಚಗ್ರಹಗಳ ಬೆಂಬಲದಿಂದ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ. ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳ ಅಡೆತಡೆ, ಕಲಹದ ವಾತಾವರಣ ಬರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಬರ್ಬೋದು, ವಿಳಂಬಗಳು ಆಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಥವಾ ಸಕ್ಸಸ್ ರೇಟ್ಗಳು ಕಡಿಮೆ ಆಗುವಂಥದ್ದು. ಮನಸ್ಸಿಗೆ ಸ್ವಲ್ಪ ಚಿಂತೆ, ಆತಂಕ, ಭಯಗಳು ಬರ್ಬೋದು. ಇನ್ನು ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ BP, ಶುಗರ್, ಆಸ್ತಮಾ ಅಥವಾ ಇನ್ನು ಅಲರ್ಜಿ ಮುಂತಾದವರಿಗೆ ಈ ದಿನಗಳಲ್ಲಿ ಸ್ವಲ್ಪ ಅಂತಹ ಸಮಸ್ಯೆಗಳು ಹೆಚ್ಚಳ ಆಗುವಂಥದ್ದು, ಕಂಟ್ರೋಲ್ ತಪ್ಪಬಹುದು. ಹಾಗಾಗಿ ಇಲ್ಲಿ ಮನಸ್ಸು, ಭಾವನೆ, ಮಾತು ಮತ್ತು ನಡವಳಿಕೆ ಹಾಗೂ ಆರೋಗ್ಯ ಎಲ್ಲದರ ಮೇಲೂ ತನುಮನ ಧನದ ಮೇಲೆ ಎಚ್ಚರಿಕೆ ಆರಂಭದ ಭಾನುವಾರ ಸೋಮವಾರ ಬೇಕಾಗುತ್ತೆ. ಜೊತೆಗೆ ಈಗಾಗಲೇ ನೀವು ಸಾಡೆ ಸಾತಿಯ ಪರೀಕ್ಷಾ ಹಂತದಲ್ಲಿರುವ ಕಾರಣ ನಿಮಗೆ ಇತರ ಗ್ರಹಗಳ ಬೆಂಬಲ ಇರುವುದಿಲ್ಲ. ಕೆಲವೊಂದು ಬಾರಿ ನಿಮಗೆ ಅಲ್ಲಿ ಚಂದ್ರನು, ಕೆಲವೊಂದು ಬಾರಿ ಸೂರ್ಯನು, ಕೆಲವೊಂದು ಬಾರಿ ಶುಕ್ರನು ಮುಂತಾದ ಗ್ರಹಗಳು ತಾತ್ಕಾಲಿಕವಾಗಿ ಅಷ್ಟೇ ನಿಮಗೆ ಉತ್ತಮ ಫಲವನ್ನು ಕೊಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಬರ್ತಕ್ಕಂಥ ಫಲಗಳು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಬಾರ್ದು. ಅದು ಆರೋಗ್ಯ ವಿಚಾರ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ವೈಯಕ್ತಿಕ ವಿಚಾರ ಸ್ವಲ್ಪ ಒಂದು ಅಲರ್ಟಾಗಿ ಇರಬೇಕಾಗುತ್ತೆ. ಆ ಬಳಿಕ 13, 14, 15 ನಿಮ್ಮ ಪಾಲಿಗೆ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾಯಿದೆ. ಇಲ್ಲಿನೂ ನಿಮಗೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಹಾಗಾಗಿ
ಅನೇಕ ರೀತಿಯ ಅಪವಾದಗಳು ಬರ್ಬೋದು. ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ನಿಮಗೆ ವಿಫಲರಾಗುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಇತರರು ಅಧಿಕಾರ ಚಲಾಯಿಸುವಂಥ ನಿಮ್ಮನ್ನು ಹೀಯಾಳಿಸುವಂಥ ಹಂಗಿಸುವಂಥ ಘಟನೆಗಳಾಗ್ತವೆ. ಪತಿ ಪತ್ನಿಯರ ಮಧ್ಯೆ ಮಾತಿನ ಕಲ ಬರ್ಬೋದು, ಬಂಧುಗಳ ಜೊತೆ ಮಾತಿನ ಕಲ ಬರ್ಬೋದು, ಮಕ್ಕಳ ಜೊತೆ ಕಲ ಬರ್ಬೋದು. ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು 13-14 ಹಂತದಲ್ಲಿ ಸಂಭವಿಸಬಹುದಾಗಿದೆ. ಹಾಗಾಗಿ ಸಾಡೆ ಸಾತಿಯ ಒಂದು ಹೆಚ್ಚಿನ ಒಂದು ಶೃಂಗದ ಅಂದರೆ ಪೀಕ್ ಅಂತ ಹೇಳ್ತೀವಿ, ಅಂಥ ಪೀಕಲ್ಲಿ ಇರುವಂಥ ಒಂದು ಮೀನರಾಶಿಯವರಿಗೆ ಈ ವಾರದಲ್ಲಿ ಅನೇಕ ರೀತಿಯ ಅಪ್ರಿಯ ಘಟನೆಗಳು, ಹಣಕಾಸಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟು, ಕುಟುಂಬಕ್ಕೆ ಸಂಬಂಧಪಟ್ಟು ಎಲ್ಲ ಏರುಪೇರಿನ ಘಟನೆಗಳ ಸಾಧ್ಯತೆ ಇರುತ್ತೆ ಆರಂಭದ 5 ದಿನಗಳಲ್ಲಿ. ಕೊನೆಯ 2 ದಿನಗಳಂದರೆ ಶುಕ್ರವಾರ ಶನಿವಾರ ಸ್ವಲ್ಪ ಮಟ್ಟಿಗೆ ಅಂದರೆ ತಾತ್ಕಾಲಿಕವಾಗಿ ನಿಮಗೆ ಚಂದ್ರನ ಬೆಂಬಲ ರಕ್ಷಣೆಗೆ ಬರಲಿದೆ. ಹಾಗಾಗಿ ಶುಕ್ರವಾರ ಶನಿವಾರ 16-17 ಸಿಗುವಂಥ ಚಂದ್ರನ ಬೆಂಬಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ ಮಾಡೋದು, ಅವರನ್ನು ಭೇಟಿಯಾಗಿದ್ದರೆ ಇಂದು ಮಾಡಿದರೆ ಅಲ್ಲಿ ಸಫಲತೆ ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರು ಸಹ ಸಫಲತೆ ಇರುತ್ತೆ. ಹಾಗಾಗಿ 16-17 ನೀವು ಜಯಕ್ಕೆ, ಯಶಕ್ಕೆ, ಲಾಭಕ್ಕೆ ಅದನ್ನು ತಂದೆಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಮೀನರಾಶಿಯವರು. ಒಟ್ಟಿನಲ್ಲಿ ಈ ಒಂದು ರಾಶಿ ಮೀನರಾಶಿಗೆ ಆರಂಭದಲ್ಲಿ ಈ ಗ್ರಹಗಳ ಬೆಂಬಲ ಕೊರತೆ, ಆದರೆ 14ರಂದು ಆಗುವಂಥ ರವಿಯ ಪರಿವರ್ತನೆ, 14ರ ರಾತ್ರಿ ಬೆಳಕ 15ರಿಂದ ನಿಮಗೆ ಸೂರ್ಯನ ಬೆಂಬಲ ಬರುತ್ತೆ. ಅದೇ ನಿಮಗೆ ಒಂದು ಬಹಳ ಶ್ರೀರಕ್ಷೆ. ಯಾಕಂದರೆ ನಿಮಗೆ ಈ ದೀರ್ಘಕಾಲದ ಸಾಡೆ ಸಾತಿ ಅವಧಿಯಲ್ಲಿ ಈ ವಾರದಲ್ಲಿ ಇತರ ಗ್ರಹಗಳು ಅಷ್ಟು ಬೆಂಬಲಕ್ಕೆ ಬರೋದಿಲ್ಲ. ಕೆಲವೊಂದು ಹಂತದಲ್ಲಿ ಸೂರ್ಯ, ಕೆಲವೊಂದು ಹಂತದಲ್ಲಿ ಚಂದ್ರ. ಹಾಗಾಗಿ ಸೂರ್ಯ ಚಂದ್ರರೇ ನಿಮಗೆ ಕಾವಲು ಅಂತ ಹೇಳ್ತಾರೆ. ಸೂರ್ಯ ಚಂದ್ರರೇ ನಿಮಗೆ ಈಗ ಕಾಪಾಡಬೇಕಾಗುತ್ತೆ. ಇತರ ಗ್ರಹಗಳು ನಿಮಗೆ ಈಗ ವಿರುದ್ಧವಾಗಿರುವಂಥ ಪರಿಣಾಮ ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಈ ಮೀನರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಗ್ರೇ ಮತ್ತು ಗ್ರೀನ್ ಬಣ್ಣ, ವೈಟ್ಗಳನ್ನು ಬಳಸ್ಕೊಳ್ಳಿ. ಅಲ್ಲಿ ಶುಕ್ರನ ಬೆಂಬಲ ಜೊತೆಗೆ ಇರತಕ್ಕಂಥ ಒಂದು ಬುಧನ ಬೆಂಬಲ ನಿಮಗೆ ಈ ವಾರದಲ್ಲಿ ಸಹಾಯಕ್ಕೆ ಬರಲಿವೆ. ಇನ್ನು ಸಂಖ್ಯೆಗಳು 1, 5, 6, 1, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಗೆ ಈ ವಾರದಲ್ಲಿ ಆಗುವಂತಹ ಈ ಗುರುವಿನ ಪರಿವರ್ತನೆ, ರವಿಯ ಪರಿವರ್ತನೆಯಲ್ಲಿ ಅಲ್ಲಿ ರವಿಯು ನಿಮಗೆ ಪೂರಕವಾಗಿದ್ದಾನೆ, ಗುರುವು ನಿಮಗೆ ವಿರುದ್ಧವಾಗಿದ್ದರೂ ಸಾಡೆ ಸಾತಿಯ ಪರಿಣಾಮ ಸ್ವಲ್ಪ ಭೀಕರವಾಗಿರಲಿದೆ. ಹಾಗಾಗಿ ನೀವು ಮಾಡುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಇತ್ಯಾದಿಗಳನ್ನು ಮುಂದುವರಿಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಮೇ ತಿಂಗಳ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಮೇ 11ರಿಂದ 17ರವರೆಗಿನ ಒಂದು ವಿಶೇಷವಾದ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಈ ವಾರವು ಖಗೋಳದ 2 ವಿಸ್ಮಯಗಳಿಗೆ ಸಾಕ್ಷಿಯಾಗುವಂಥ ವಾರ ಆಗಿರುತ್ತೆ. ಅಲ್ಲಿ ಆಗುವಂಥ ರವಿ ಅಥವಾ ಸೂರ್ಯನ ಒಂದು ರಾಶಿ ಪ್ರವೇಶ, ಸೂರ್ಯನ ಒಂದು ವೃಷಭ ರಾಶಿ ಪ್ರವೇಶ, ಅದೇ ರೀತಿ ಈ ಗುರುವಿನ ವಿಶೇಷದ ಒಂದು ರಾಶಿ ಪರಿವರ್ತನೆ, ವೃಷಭದಿಂದ ಮಿಥುನಕ್ಕೆ ಗುರುವಿನ ಪರಿವರ್ತನೆ, ಇವೆಲ್ಲವೂ 14ರ ರಾತ್ರಿ 15ರಂದು ಆಗುವಂಥದ್ದು. ಹಾಗಾಗಿ ಈ ಪರಿವರ್ತನೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ರಾಶಿಗೆ ಅನುಕೂಲವಾದ ಈ ಪರಿವರ್ತನೆ ಹೇಗೆ ಕೆಲಸ ಮಾಡುತ್ತದನ್ನು ಗಮನಿಸಿಕೊಳ್ಳಿ. ವಾರ ಭವಿಷ್ಯ ಅಲ್ಲದೆ ನಮ್ಮಿಂದ ಪ್ರಸಾರದ ಈ ಒಂದು ಗುರುಬಲದ ಒಂದು ವಿಶೇಷವಾದ ವಿಡಿಯೋ, ಅದೇ ರೀತಿ ರವಿಯ ಒಂದು ವೃಷಭ ರಾಶಿ ಸಂಚಾರದ ವಿಡಿಯೋ ಅವೆಲ್ಲ ವೀಕ್ಷಣೆ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹ ಮುಂದಿನ ಈ ವಾಹಿನಿಗೆ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.